ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನೀವೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಮೇ ಮಂತಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವುದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ, ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪ್ಯಾಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಮೇ ಮಂತಲ್ಲಿ ನಿಮ್ಮ ಒಂದು ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಎಸ್, ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಯಾರಿ ಒಂದು ನಂಬರ್ ಈ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ. ಎಸ್, ಫೈಲ್ ನಂಬರ್ 1. ಏನೋ ಒಂದು ರೀತಿ ಆತಂಕದಲ್ಲಿದ್ದೀರಾ. ಈ ಒಂದು ಮಂತಲ್ಲಿ ಆ ಆತಂಕದಿಂದ ನೀವು ಈಚೆ ಬರೋದು ಟೈಮ್ ಕೂಡ ಬಂದಿದೆ. ಹಾಗೂ ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ. ಹಾಗೆ ಸುತ್ತುವರೆದು ಆ ಒಂದು ಪ್ರಾಬ್ಲಮ್ಸಲ್ಲೇ ಇದ್ದೀರಾ, ಅದರಿಂದ ಈಚೆ ಬರೋದಕ್ಕಾಗ್ತಿಲ್ಲ. ಹಾಗೂ ಈ ಹಿಂದೆ ನೀವು ಏನಾದರೂ ನಿಮ್ಮ ಒಂದು ಕ್ಲಾತ್ಸ್ ಏನಾದರೂ ಸುಟ್ಟೋಗಿರೋದಾಗಿರಬಹುದು, ಅಥವಾ ಯಾರಿಗಾದರೂ ನೀವು ದಾನನ ಕೊಟ್ಟಿರಬಹುದು, ಅಥವಾ ಯಾರಿಗಾದರೂ ಅದನ್ನು ಕೊಟ್ಟು ನೀವು ಮರ್ತಿರಬಹುದು. ಸೊ ಅದರಿಂದ ಸ್ವಲ್ಪ ನಿಮಗೇನೋ ಒಂದು ಎಫೆಕ್ಟು, ನಿಮಗೆ ಒಂದು ರೀತಿ ನೆಗೆಟಿವಿಟಿ ಆ ರೀತಿಯಾದ ಒಂದು ನೀವು ಭಾವನೆಯಲ್ಲಿರಬಹುದು. ಅದರಿಂದ ನಿಮ್ಗೆ ಈ ರೀತಿ ಸಮಸ್ಯೆಗಳಾಗ್ತಿದೆ ಅಂತ. ನಿಮ್ಮ ಒಂದು ಕ್ಲೋತ್ಸಿಂದ ನಿಮ್ಮ ಒಂದು ಬಟ್ಟೆ ಸುಟ್ಟೋಗಿರೋದನ್ನು ನೀವು ನಿಮ್ಮ ಜೊತೆನೇ ಇಟ್ಕೊಂಡಿರಬಹುದು, ಅಥವಾ ಅದು ಏನಾದರೂ ನಿಮಗೆ ಸ್ವಲ್ಪ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಾಗೆ, ಹಾಗೂ ನಿಮಗೆ ಆ ಒಂದು ಕ್ಲೋತ್ಸಿಂದ ಒಂದು ನೆಗೆಟಿವಿಟಿ ಆಗಿದೆ. ಆ ನೆಗೆಟಿವಿಟಿಯಿಂದ ನೀವು ಈ ಒಂದು ಮಂತಲ್ಲಿ ಈಚೆ ಬರ್ತಿದ್ದೀರಾ. ಅದನ್ನು ಕ್ಲೆನ್ಸ್ ಕೂಡ ಮಾಡ್ಕೋತಿದ್ದೀರಾ. ಆ ಒಂದು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ, ಆ ಒಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀವು ಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಈ ಹಿಂದೆ ಕೂಡ ನೀವು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ದೀರಾ, ಹಾಗೂ ಗುರುಗಳನ್ನು ಭೇಟಿ ಮಾಡಿದ್ದೀರಾ. ಈ ಒಂದು ನೆಗೆಟಿವಿಟಿನ ರಿಮೂವ್ ಮಾಡೋಕ್ಕೆ ನಿಮಗೆ ದಾರಿ ಸಿಗ್ತಿಲ್ಲ, ಮಾರ್ಗ ಸಿಗ್ತಿಲ್ಲ. ಏನು ನಿಮಗೆ ಅಡೆತಡೆ ಆಗಿದೆ, ಅದು ನಿಮಗೆ ಕ್ಲೆನ್ಸ್ ಆಗಬಾರ್ದು ಅಂತ ಏನು ಮಾಡಿದ್ದಾರೆ, ಆ ನೆಗೆಟಿವಿಟಿಯಿಂದ ನೀವು ಈ ಒಂದು ಮಂತಲ್ಲಿ ಈಚೆ ಬರ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಮೊದಲನೇದಾಗಿ ಈ ಒಂದು ಮಂತಲ್ಲಿ ಹೆಚ್ಚು ಹ್ಯಾಪಿನೆಸ್ ಇದೆ, ಹೆಚ್ಚು ಖುಷಿ ಇದೆ, ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಕೆಲಸದಲ್ಲಿ ಏನು ಸ್ಟ್ರಕ್ ಆಗಿದೆ, ಆ ಕೀ ಏನು ಲಾಕ್ ಆಗಿದೆ, ಕೀ ಲಾಕ್ ಆಗಿದೆ, ಆ ಲಾಕನ್ನು ಓಪನ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ಮನಸ್ಸ ಇಚ್ಛೆ ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಈ ಒಂದು ಮಂತಲ್ಲಿ. ಆ ಕೆಲಸಗಳನ್ನ ನೀವು ಡಿಸೈಡ್ ಮಾಡದೆ ಹೋದರೂ ಆ ಕೆಲಸಗಳು ತಾನಾಗೆ ಕೆಲಸಗಳು ನಿಂತೋಗಿರೋ ಕೆಲಸಗಳೆಲ್ಲವೂ ಫಿನಿಶಿಂಗ್ ಆಗ್ತಿದೆ. ಹೆಚ್ಚಾಗಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನೀವು ಈ ಒಂದು ಮಂತಲ್ಲಿ ನೀವು ಸುಮ್ಮನೆ ಕೂರ್ತಿಲ್ಲ, ಟ್ರಾವೆಲ್ ಮಾಡ್ತಿದ್ದೀರಾ, ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ಹಾಗೂ ನೀವು ಯಾವುದು ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಆ ಕಂಪ್ನಿಗೆ ಕೂಡ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಹೆಚ್ಚಾಗಿ ನಿಮ್ಮ ಮನಸ್ಸು, ನಿಮ್ಮ ಮೈಂಡು ಒಂದು ರೀತಿ ಏನು ಈ ಹಿಂದೆ ಡಿಸ್ಟರ್ಬ್ ಆಗಿತ್ತು. ಸೊ ಈ ಒಂದು ಮೇ ಮಂತಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1. ಹಾಗೂ ದೂರದಿಂದ ಏನೋ ಒಂದು ಮೆಸೇಜಸ್, ನಿಮಗೆ ದೂರ ಸಂಬಂಧಿಕರಿಂದ ಏನೋ ಒಂದು ಮೆಸೇಜಸ್, ಗುಡ್ ಮೆಸೇಜಸ್ ನಿಮಗೆ ಸಿಗ್ತಿದೆ. ಅದ್ರ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಜೊತೆಗೆ ಯಾರೇ ಮಾತಾಡಿದ್ರು ಒಂದು ರೀತಿ ಆಶ್ಚರ್ಯ ನಿಮ್ಗೆ ಆಗ್ತಿದೆ. ಒಂದು ರೀತಿ ಆ ವ್ಯಕ್ತಿಗಳು ನಿಮ್ಮ ಈ ಹಿಂದೆ ಇದ್ದ ಹಾಗೆ ಈ ಒಂದು ಮಂತಲ್ಲಿ ನಿಮ್ಮ ಜೊತೆ ಆ ವ್ಯಕ್ತಿಗಳು ಇಲ್ಲ. ಅವರಿಂದ ನೀವು ತುಂಬ ನೋವು ತಿಂದಿರಬಹುದು, ಅಥವಾ ಅವರಿಂದ ನಿಮಗೆ ಒಳ್ಳೆಯದಾಗಿರಬಹುದು. ಅವರು ಮಾತಾಡೋ ಅಂತಹ ಶೈಲಿಗಳು, ಅವ್ರು ಮಾತಾಡೋ ಬಾಡಿ ಲ್ಯಾಂಗ್ವೇಜಸ್
ನೀವು ನೋಡಿ ಗಮನಿಸಿ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಏನೋ ಒಂದು ವಿಚಾರ ನಿಮಗೆ ತಿಳಿ ಬರ್ತಿದೆ. ತಿಳ್ಕೊಂಡಾದ್ಮೇಲಿಂದ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ ಬಹಳಷ್ಟು ವಿಚಾರಗಳಲ್ಲಿ. ಪೈಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ಇನ್ನಷ್ಟು ನೀವು ನಿಮಗೆ ಸಿಕ್ಕಿರುವಂತಹ ಮಾಹಿತಿಗಳು, ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಆ ಮೆಸೇಜಸ್ನ ನೀವು ನಿಮ್ಮ ಮನಸ್ಸಲ್ಲೇ ಬಚ್ಚಿಡಿ. ಅದನ್ನು ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ಹಾಗೂ ಅದಕ್ಕೆ ಸರಿಯಾದ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ ಅಂತ ನೀವು ತುಂಬ ಡಿಸ್ಟರ್ಬ್ ಆಗ್ತೀರಾ ಈ ಒಂದು ಮಂತಲ್ಲಿ. ಬಟ್ ಆ ಒಂದು ಏನು ಡಿಸ್ಟರ್ಬ್ ಆಗ್ತಿದ್ದೀರಾ ಅದರಿಂದ ನಿಮ್ಮ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತಿದೆ. ನೀವು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಹಾಗೂ ಈ ನೆಗೆಟಿವಿಟಿ ಹಾಗೂ ನಿಮಗೆ ಸಿಗ್ತಾ ಇರೋ ಮಾಹಿತಿಗಳ ಬಗ್ಗೆ ಹಾಗೂ ನಿಮ್ಮಿಂದ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಹಾಗೂ ಈ ಹಿಂದೆ ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು. ಪೈಲ್ ನಂಬರ್ 1, ಈ ಒಂದು ನೆಗೆಟಿವಿಟೀಸ್ ಎಲ್ಲ ನಮಗೆ ಆಗೋದಿಲ್ಲ, ಇದೆಲ್ಲ ನಂಬಿಕೆ ಇಲ್ಲದೆ ಇರಬಹುದು. ಬಟ್ ನಿಮಗೆ ಆಗ್ತಿರೋಂತಹ ಕೆಲಸದಲ್ಲಿ ಅಡೆತಡೆಗಳಲ್ಲಿ ನಿಮಗೆ ಹೆಚ್ಚಿನ ಅನುಭವಗಳಾಗ್ತಿದೆ. ಯಾಕೆ ಈ ರೀತಿ ಆಗ್ತಿದೆ, ಈ ಹಿಂದೆ ನನಗೆ ಈ ರೀತಿ ಆಗಿಲ್ಲ, ಬಟ್ ಈಗೀಗ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಅದ್ರ ಬಗ್ಗೆ ಹೆಚ್ಚು ನೀವು ರಿಸರ್ಚ್ ಮಾಡ್ತಿದ್ದೀರಾ. ನಿಮ್ಮ ಮೂಲ ಜಾತಕನ ಕೂಡ ನೀವು ಪರಿಶೀಲನೆ ಮಾಡಿ. ಪೈಲ್ ನಂಬರ್ 1. ಎಸ್, ಗುರುಗಳ ಆಶೀರ್ವಾದ ಹೆಚ್ಚಾಗಿ ಪೈಲ್ ನಂಬರ್ 1ಗೆ ಇದೆ. ಹಾಗೂ ಹೆಚ್ಚು ನೀವು ಪ್ರಾಣಿಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪ್ರೊಟೆಕ್ಷನ್, ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿನ ತುಂಬ ಪ್ರೀತಿಯಿಂದ ನೋಡ್ಕೋತೀರಾ, ತುಂಬ ಕೇರಿಂಗ್ ಮಾಡ್ತಿದ್ದೀರಾ. ಹಾಗೂ ಯಾವುದೋ ಪ್ರಾಣಿಗಳಿಗೆ ನೀವು ನಿಮ್ಮ ಕೈ ಹಸ್ತದಿಂದ, ನಾಯಿಗಳಿಗೆ ಅಥವಾ ಹಸುಗೆ ಏನಾದರೂ ನಿಮ್ಮ ಕೈ ಹಸ್ತದಿಂದ ತಿನ್ನಲಿಕ್ಕೆ ಕೊಡಿ. ಇನ್ನಷ್ಟು ಚೇಂಜಸ್ ಇದೆ. ನಿಮ್ಮ ಮನಸ್ಸಿಗೆ ಯಾವುದು ನಿರ್ಧಾರ ನೀವು ತಗೊಳ್ತಿದ್ದೀರಾ, ಯಾವುದು ಸ್ಟ್ರಾಂಗ್ ಆಗಿ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನೀವೇನು ಮುಂದೆ ಹೋಗ್ತಿದ್ದೀರಾ, ಖಂಡಿತ ಆ ಕೆಲಸನ ನೀವು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಆ್ಯಂಡ್ ಹೆಚ್ಚು ನಿಮ್ಮ ಸರೌಂಡಿಂಗ್ ಏನು ನಿಮಗೆ ಏನು ಒಂಥರ ಉಸಿರು ಕಟ್ಟಂಗೆ ಆಗ್ತಿತ್ತು, ಆ ಒಂದು ರಿಲ್ಯಾಕ್ಸೇಷನ್ ಆಗ್ತಿದೆ. ನಿಮ್ಮ ಒಂದು ಸರೌಂಡಿಂಗ್ ಪೀಸ್ಫುಲ್ ಆಗಿದೆ. ಆ್ಯಂಡ್ ನೀವಿರೋ ಸ್ಥಳನೂ ಚೇಂಜಸ್ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಆ್ಯಂಡ್ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋಸ್ ಫ್ರೇಮ್ಸ್ ಏನಾದರೂ ಡಿಸೈನಬಲ್ ಆಗಿ ಇರಬೇಕು, ಮನೆಗೆ ಡೆಕೋರೇಷನ್ಗಾಗಿರಬೇಕು ಅಂತ ಯಾವುದೋ ಚಿತ್ರಗಳು ನೀವು ಒಂದು ರೀತಿ ನಿಮಗೆ ಅದನ್ನು ನೋಡಿದಾಗೆಲ್ಲ ಒಂದು ರೀತಿ ಏನೋ ಒಂದು ರೀತಿ ಫೀಲ್ ಆಗ್ತಿರಬಹುದು ನಿಮಗೆ. ಅದರಿಂದ ಸ್ವಲ್ಪ ನಿಮಗೆ ಏನಾದರೂ ಸ್ಟ್ರಕ್ ಅನ್ನಿಸ್ತಿರಬಹುದು. ಅಥವಾ ಅದು ನಿಮಗೆ ಅದೇನಾದರೂ ಮುಂಚೆ ಬಿದ್ದು ಹೊಡೆದೋಗಿರಬಹುದು. ಅದನ್ನು ನೀವೇನೋ ಮನೇಲಿ ಇಟ್ಟಿದ್ರೆ ಅದನ್ನು ಕೂಡ ಕ್ಲೆನ್ಸ್ ಮಾಡಿ. ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ಕಬ್ಬಿಣದಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಮನೆಯಲ್ಲಿರೋ ವಸ್ತು ಕಬ್ಬಿಣದ ಸಂಬಂಧಪಟ್ಟಾಗೆ ಈ ಒಂದು ಮಂತಲ್ಲಿ ನಿಮ್ಗೆ ಯಾರಾದರೂ ಗಿಫ್ಟಾಗಿ ಏನಾದರೂ ಕೊಡಬಹುದು. ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಕಬ್ಬಿಣದಿಂದ ಯಾರೋ ನೆಗೆಟಿವಿಟೀಸ್ನ ಅದನ್ನು ಮಾಡಿ ನಿಮ್ಮ ಮನೆ ಹತ್ರ ಇಟ್ಟಿರಬಹುದು. ಅಥವಾ ಅದೇ ಥರ ಒಂದು ವಸ್ತುನ ನಿಮ್ಮ ಮನೆಗೆ ತಂದು ಇಡಬಹುದು ನೆಗೆಟಿವಿಟಿ ಮಾಡಿ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಆ ಎನರ್ಜೀಸ್ ನನಗಿಲ್ಲಿ ಸಿಗ್ತಿದೆ, ನನಗೇನು ಎನರ್ಜಿ ಸಿಗ್ತಿದೆ ಅದನ್ನು ಮಾತ್ರ ನಾನು ತಿಳಿಸ್ತಿದ್ದೀನಿ. ಪೈಲ್ ನಂಬರ್ 1. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಆಗಿರುವಂತಹ ನೋವು ಗಾಯಗಳನ್ನು ಈ ಒಂದು ಮಂತಲ್ಲಿ ಒಂದು ರೀತಿ ತೊಳೆದು ಹಾಕ್ತಿದ್ದೀರಾ. ಒಂದು ರೀತಿ ನಿಮಗೆ ಸಮಾಧಾನ, ಪೀಸ್ಫುಲ್ ಮೈಂಡ್ ಆ್ಯಂಡ್ ನಿಮ್ಮ ಒಂದು ವಾತಾವರಣ ತುಂಬ ನಿಮಗಿಷ್ಟ ಆಗುವ ರೀತಿಯಾಗಿ ಈ ಒಂದು ಮಂತಲ್ಲಿ ಇದೆ. ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟವಾಗೋ ಸ್ಥಳಕ್ಕೂ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಎಸ್, ಹೆಚ್ಚು ಪರಿಸರಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನೇಚರ್ ಸೈನ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಎಸ್, ನಿಮ್ಮಿಂದ ಸಹಾಯ ಪಡೆದುಕೊಂಡಿರೋ ವ್ಯಕ್ತಿ, ನಿಮಗೆ ಹರ್ಟ್ ಮಾಡಿ ಹೋಗಿರುವಂತಹ ವ್ಯಕ್ತಿ, ನಿಮ್ಮ ಮನಸ್ಸಿಗೆ ನೋವು ಮಾಡಿರುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರಿಂದ ಆಗ್ತಿರುವಂತಹ ಏನು ಈ ಹಿಂದೆ ಅಡೆತಡೆಗಳನ್ನ ಈ ಒಂದು ಮಂತಲ್ಲಿ ಕ್ಲಿಯರ್ ಮಾಡ್ಕೋತಿದ್ದಾರೆ. ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ದಾರೆ, ನಿಮ್ಮ ಹೆಲ್ಪಿಂಗ್ ಬೇಕಿದೆ ಅಂತ ಬಯಸ್ತಿದ್ದಾರೆ, ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ತುಂಬ ಆಯ್ಕೆಗಳು ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಆ ಆಯ್ಕೆಗಳನ್ನು ನೀವು ಸರಿಯಾದ ಒಂದು
ಗಮನ ಕೊಟ್ಟು ಆಯ್ಕೆ ಯಾವುದು ನಿಮಗೆ ನಿಮ್ಮ ಲೈಫಿಗೆ ಬೇಕಿದೆ ಅದನ್ನು ನೀವು ಆರಿಸ್ಕೋಬೇಕಾಗಿದೆ. ಭಗವಂತ ಸಾಕಷ್ಟು ದಾರಿಗಳನ್ನ ನಿಮಗೆ ತೋರಿಸ್ಕೊಡ್ತಿದ್ದಾರೆ. ಹಾಗೂ ಸಾಕಷ್ಟು ನೀವು ಕೇಳಿರುವಂತಹ ಕೆಲಸಗಳ ಬಗ್ಗೆ ಆಗಿರಬಹುದು, ಹಾಗೂ ನಿಮ್ಮಲ್ಲಿರುವಂಥ ಸ್ಟ್ರೆಸ್, ನಿಮ್ಮಲ್ಲಿರುವಂತಹ ಏನು ಚಿಂತೆ ಮಾಡ್ತಿದ್ದೀರಾ, ಕಣ್ಣೀರಾಗ್ತಿದ್ದೀರಾ, ಅದರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರಲಿಕ್ಕೆ ಬಹಳಷ್ಟು ದಾರಿಗಳಿದೆ. ಬಟ್ ನೀವು ಯಾಕೋ ಒಂದು ರೀತಿ ಒಂದೇ ಕಡೆ ಸ್ಟ್ರಕ್ ಆಗಿಬಿಟ್ಟಿದ್ದೀರಾ. ಯಾರ ಮಾತನ್ನು ನೀವು ಆಲಿಸ್ತಿಲ್ಲ, ಹಾಗೂ ಯಾರು ಏನು ಹೇಳಿದ್ರು ನೀವು ಅದನ್ನು ಕೇಳ್ತಿಲ್ಲ. ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ಆ ಡಿಸ್ಟರ್ಬಿಂದ ನೀವು ಈಚೆ ಬರ್ತಿದ್ದೀರಾ. ಪೈಲ್ ನಂಬರ್ 1, ಈ ಒಂದು ವೀಕಲ್ಲಿ ಬಹಳಷ್ಟು ಅವಕಾಶಗಳಿದೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕೂಡ ಇದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಯನ್ನು ನಡಿಬಾರ್ದು ಅಂತ ಯಾರು ನಿಲ್ಲಿಸಿದ್ದಾರೆ, ಹಾಗೂ ಆ ಕೆಲಸಕ್ಕೆ ಏನು ವಿಘ್ನಗಳಾಗ್ತಿದೆ, ಏನೇ ಒಂದು ಸಣ್ಣ ಪುಟ್ಟ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಪೂಜೆ ಸಾಮಾನುಗಳಾಗಿರಬಹುದು, ಆ ವಸ್ತುಗಳೇನಾದರೂ ಡ್ರಾಪ್ ಆಗಿ ಕೆಳಗಡೆ ಬೀಳೋದು, ಈ ರೀತಿಯಾದಂತಹ ಈ ಹಿಂದೆ ನಿಮಗೆ ಈ ರೀತಿಯ ಅನುಭವಗಳಾಗಿದೆ. ಬಟ್ ಈ ಒಂದು ಮಂತಲ್ಲಿ ಬಹಳಷ್ಟು ಸುಧಾರಣೆನ ನೋಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಬಹಳಷ್ಟು ಶುಭ ಕಾರ್ಯ ಸುದ್ದಿಗಳನ್ನ ಕೇಳ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಹೆಚ್ಚಿನ ಒಂದು ದೈವದ ಶಕ್ತಿ ಹೆಚ್ಚಾಗಿ ಈ ಒಂದು ಮಂತಲ್ಲಿ ನೀವು ನೋಡ್ತಿದ್ದೀರಾ. ಹಾಗೂ ಆ ಅನುಭವ ನಿಮಗೆ ಆಗ್ತಿದೆ. ಹಾಗೂ ನಿಮ್ಮ ಮನಸ್ಸಿಗೂ ಮೈಂಡಿಗೂ ಒಂದು ರೀತಿ ಚೇಂಜಸ್ ಆಗ್ತಿದೆ. ಎಸ್, ಒಂದು ರೀತಿ ನೀವು ಕೈಗೆತ್ಕೊಂಡಿರೋ ಕೆಲಸ ಏನು ಸ್ಟ್ರಕ್ ಆಗಿದೆ ಆ ಕೆಲಸ ಕಂಪ್ಲೀಟ್ ಆಗ್ತಿದೆ. ಸ್ವಂತ ಉದ್ಯೋಗನ ಮಾಡಬೇಕು ಹಾಗೂ ಏನಾದರೂ ಹೊಸದಾಗಿ ಕಲಿಬೇಕು ಅಂತ ನಿಮ್ಗೆ ಏನು ಆಸಕ್ತಿ ಮೂಡ್ತಿದೆ, ಖಂಡಿತ ಆ ಒಂದು ಕೆಲಸನ ಡ್ರಾಪ್ ಮಾಡಬೇಡಿ. ಹಾಗೂ ಅದಾಗೋದಿಲ್ವೇನೋ ಅಂತ ನೀವು ಏನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಆ ಕೆಲಸನ ನೀವು ಕೈಗೆತ್ಕೊಳ್ಳಿ. ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಕೂಡ ನೀವೇನು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಅದರಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ಹಾಗೂ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಸಣ್ಣ ಪುಟ್ಟ ಒಂದು ಜಗಳಗಳಿತ್ತು, ಅದಕ್ಕೆ ನೀವು ಏನು ನೋವು ತಿಂತಿದ್ದೀರಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಮನಸ್ಸಿಗೆ ಏನಾದರೂ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ರೀತಿ ಮಾತಾಡದೇ ಇರಬಹುದು. ಅದರಿಂದ ನೀವೇನಾದರೂ ಈ ಒಂದು ಮಂತಲ್ಲಿ ಹೆಚ್ಚಾಗಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದು. ಸೊ ನಿಮ್ಮ ಮನಸ್ಸಿಗೆ ಯಾವುದನ್ನು ತಗೋಬೇಕು ಅನಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಆ್ಯಂಡ್ ನಿಮ್ಮ ಒಂದು ದಾಂಪತ್ಯ ಜೀವನ ಡೈವರ್ಸ್ವರೆಗೂ ಏನು ಹೋಗಿದೆ, ನಿಮಗೇನು ಕೋರ್ಟಿಂದ ನಿರ್ಧಾರ ಬೇಕಾಗಿದೆ, ಅದು ಕೂಡ ನಿಮಗೆ ಜಡ್ಜ್ಮೆಂಟ್ ಕೂಡ ಈ ಒಂದು ಮಂತಲ್ಲಿ ನಿಮಗೆ ನಿಮ್ಮ ಪರವಾಗಿ ನ್ಯಾಯ ಸಿಗ್ತಿದೆ. ಹಾಗೂ ಸೆಕೆಂಡ್ ಮ್ಯಾರೇಜ್ಗೆ ನೀವೇನು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ಸೆಕೆಂಡ್ ಮ್ಯಾರೇಜಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ಹಾಗೂ ನಿಮ್ಮ ಒಂದು ಆಯ್ಕೆ ಕೂಡ ಕರೆಕ್ಟಾಗಿದೆ. ಹಾಗೂ ನಿಮ್ಮ ಮನಸ್ಸಿಗೆ ಹಾಗೂ ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಬಹಳಷ್ಟು ದಾರಿ ನಿಮಗೆ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1, ಈ ಒಂದು ಮಂತಲ್ಲಿ ಸಣ್ಣ ಪುಟ್ಟವಾಗಿ ಏನಾದರೂ ಒಂದು ಕೆಲಸನ ಕೈಗೆತ್ಕೊತಿದ್ದೀರಾ, ಆ ಕೆಲಸ ದೊಡ್ಡ ಮಟ್ಟದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡ್ತಿದೆ. ಸಣ್ಣ ಪುಟ್ಟವಾಗಿ ಏನು ಕೆಲಸನ ಮಾಡಬೇಕು ಶುರು ಮಾಡಬೇಕು ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೀರಾ. ಆ್ಯಂಡ್ ಕ್ರಾಫ್ಟ್ ಆಗಿರಬಹುದು, ಸಮಥಿಂಗ್ ನೀವೇನಾದರೂ ಫ್ಯಾಷನ್ ಡಿಸೈನನ್ನು ಕಲೀಲಿಕ್ಕೆ, ಹಾಗೂ ಸಮಥಿಂಗ್ ಏನಾದರೂ ನೀವು ಸ್ವಂತವಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನೀವೇನು ಅಂದ್ಕೊಂಡಿದ್ದೀರಾ. ಪೈಲ್ ನಂಬರ್ 1, ಈ ಒಂದು ಮಂತಲ್ಲಿ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ಮಕ್ಕಳಿಂದ ಬಹಳಷ್ಟು ಸಂತೋಷದ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಆ್ಯಂಡ್ ನಿಮ್ಮ ಮಕ್ಕಳೇನಾದರೂ ಔಟ್ ಆಫ್ ಕಂಟ್ರಿಯಲ್ಲಿದ್ದರೆ ವಾಪಸ್ ನಿಮಗೆ ಭೇಟಿ ಮಾಡಲಿಕ್ಕೆ ಈ ಒಂದು ಮಂತಲ್ಲಿ ಬರ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಹೆಚ್ಚು ನಿಮಗೆ ಸುಸ್ತಾಗುವಂಥದ್ದಾಗಬಹುದು ಈ ಒಂದು ಮಂತಲ್ಲಿ. ಬಿಕಾಸ್ ನಿಮ್ಮ ಈ ಒಂದು ಮಂತಲ್ಲಿ ಹೆಚ್ಚಿನ ಒಂದು ನೀವು ತಿಂತಾ ಇರೋ ಆಹಾರದಿಂದನೇ ಸ್ವಲ್ಪ ನಿಮ್ಮ ಹೆಲ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಎಸ್, ಔಟ್ಸೈಡ್ ಫುಡ್ಸ್ನ ಆದಷ್ಟು ಈ ಒಂದು ಮಂತಲ್ಲಿ ಅವಾಯ್ಡ್ ಮಾಡಿ. ಆ್ಯಂಡ್ ಹೆಚ್ಚು ನೀರನ್ನು ಕುಡೀರಿ. ಎಸ್, ಕಣ್ಣು ತುಂಬ ಬೇಗ ಡ್ರೈ ಆಗ್ತಿದೆ ಆ್ಯಂಡ್ ಕಣ್ಣು ತುಂಬ ಉರಿ ಬರುವಂಥದ್ದು. ಎಸ್, ಈಟ್ ಪದಾರ್ಥನ ಅವಾಯ್ಡ್ ಮಾಡಿ. ಪೈಲ್ ನಂಬರ್ 1, ಎಸ್. ಆ್ಯಂಡ್ ನಿಮ್ಮ ಒಂದು ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಹಾಗೂ ನಿಮ್ಮ ಕುಲದೇವರು ಏನು ನೀವು ಏನಾದರೂ ಅರಿಕೆನ ಮಾಡಿ ಮರ್ತಿರಬಹುದು, ಆ ಅರಿಕೆ ಕೂಡ ನೀವು ಈ ಒಂದು ಮಂತಲ್ಲಿ ಕಂಪ್ಲೀಟ್ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೂ
ನಿಮಗೆ ಮನಸ್ಸಿಗೆ ಇಷ್ಟ ಆಗೋ ಪರ್ಸನ್ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬನ ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಬಗ್ಗೆನೂ ನೀವು ಕಾಳಜಿ ಕೊಡಬೇಕಿದೆ, ನಿಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ಕೊಡಬೇಕಿದೆ. ಎಸ್, ನಿಮ್ಮ ಮುಖದಲ್ಲಿ ಏನಾದರೂ ಪಿಗ್ಮೆಂಟೇಷನ್, ಬೊಂಗು ಅಥವಾ ಕಲೆಗಳೇನಾದರೂ ಉಳ್ಕೊಂಡಿದೆ, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ನೀವು ತುಂಬ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೋತಿರಬಹುದು. ಆ ಮೆಡಿಸಿನ್ಸಿಂದ ಏನು ಕ್ಲಿಯರ್ ಆಗಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ಮಂತಲ್ಲಿ ನಿಮ್ಮ ಮುಖದಲ್ಲಿ ಏನು ಪಿಗ್ಮೆಂಟೇಷನ್ ಇದೆ ಅದು ಕಮ್ಮಿ ಆಗ್ತಿದೆ. ಹಾಗೂ ನಿಮ್ಮ ಕೈ ಹಸ್ತದಿಂದ ಪ್ರತಿ ಮಂಗಳವಾರ ಆಗಿರಬಹುದು, ಪ್ರತಿ ಶನಿವಾರ ಆಗಿರಬಹುದು, ಹುತ್ತಕ್ಕೆ ಹಾಲು ಹಾಕಿ, ಸೊ ನಿಮ್ಮ ಒಂದು ಮುಖದಲ್ಲಿ ಏನು ಕಲೆಗಳಿದೆ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ಆ ಒಂದು ಕಲೆಗಳು ನಿವಾರಣೆ ಆಗುತ್ತೆ. ಈ ಒಂದು ಮಂತಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ಸರ್ಪನೂ ಕೂಡ ನೀವು ನೋಡ್ತಿದ್ದೀರಾ. ನಿಮ್ಮ ಡ್ರೀಮ್ಸ್ ಎಲ್ಲ ಆಗಿರಬಹುದು, ಲೈವ್ ಆಗಿರಬಹುದು. ಆ ಒಂದು ಮೆಸೇಜಸ್ ಹಾಗೂ ನಿಮ್ಮ ಒಂದು ಜಾತಕನ ಪರಿಶೀಲನೆ ಮಾಡಿ ಆ್ಯಂಡ್ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಎಸ್, ಪ್ರೀತಿಯಲ್ಲಿ ಮೋಸ ಆಗಿದೆ, ಆ ವ್ಯಕ್ತಿಯಿಂದ ನಿಮ್ಮ ಮೋಸ ಆಗಿದೆ, ನೋವಾಗಿದೆ, ಹಿಂಸೆ ಆಗಿದೆ, ಹಾಗೂ ತುಂಬಾ ಏನು ಆಸೆಗಳನ್ನ ಇಟ್ಕೊಂಡಿದ್ರಿ, ಹಾಗೂ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಹೇಗಿರಬೇಕು, ಆ ಒಂದು ಪರ್ಸನ್ ಆಗಿದ್ದಾರೆ ಅಂತ ನೀವೇನು ಕನಸನ್ನು ಕಟ್ಟಿ ಆ ವ್ಯಕ್ತಿಗೋಸ್ಕರ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬಾ ಆ ವ್ಯಕ್ತಿಗೋಸ್ಕರ ಕಷ್ಟಪಟ್ಟಿದ್ದೀರಾ. ಅವರ ಕಷ್ಟದಲ್ಲಿ ನೀವಿದ್ರಿ, ಬಟ್ ನಿಮ್ಮ ಕಷ್ಟದಲ್ಲಿ ಅವರಿಲ್ಲದೆ ಕೈ ಕೊಟ್ಟು ದೂರ ಹೋಗಿದ್ದಾರೆ ಅಂತ ನೀವು ತುಂಬ ನೋವು ತಿಂತಿದ್ದೀರಾ. ಥರ್ಡ್ ಪಾರ್ಟೀಸಿಂದ ನಿಮ್ಮ ವ್ಯಕ್ತಿ ದೂರ ಹೋಗಿದ್ದಾರೆ, ನನ್ನ ಲೈಫಿಗೆ ವಾಪಸ್ ಬರಬೇಕು ಅವರು ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಷ್ಟು ಮತ್ತೆ ನಿಮಗೆ ಇನ್ನಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಎಸ್, ಆ ವ್ಯಕ್ತಿಯಿಂದ ನೀವೇನು ದೂರ ಇದ್ದೀರಾ, ಮತ್ತೆ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಹಾಗೂ ನಿಮಗೆ ಯಾರು ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಕನಸುಗಳನ್ನು ಕಟ್ಟಿದ್ದಾರೆ. ನಿಮ್ಮನ್ನು ಅವರು ದೇವತೆಯಾಗಿ ನೋಡ್ತಿದ್ದಾರೆ, ದೇವರಾಗಿ ನೋಡ್ತಿದ್ದಾರೆ. ನೀವು ಅವ್ರ ಲೈಫಲ್ಲಿ ಸರಿಯಾದ ಪಾರ್ಟ್ನರ್ ಅಂತ ಅವರು ಮನಸ್ಸಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಲಿಕ್ಕೆ ಬರ್ತಿದ್ದಾರೆ. ಎಸ್, ಇಲ್ಲಿ ಯಾರಿಗೋಸ್ಕರ ನೀವು ಟೈಮ್ ಕೊಟ್ಟಿದ್ದೀರಾ, ಯಾರಿಗೋಸ್ಕರ ನೀವು ಇಷ್ಟು ಕಾತರದಿಂದ ಕಾಯ್ತಿದ್ದೀರಾ, ನಿಮ್ಮ ಟೈಮ್, ನಿಮ್ಮ ಶ್ರಮ ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಇಂಟ್ರೆಸ್ಟ್ ಏನು ತೋರಿಸ್ತಿಲ್ಲ, ಆ ವ್ಯಕ್ತಿಗೋಸ್ಕರ ನೀವು ತುಂಬ ನೊಂದಿದ್ದೀರಾ. ಬಟ್ ಆ ವ್ಯಕ್ತಿ ಥರ್ಡ್ ಪಾರ್ಟೀಸ್ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಿದ್ದಾರೆ. ಎಸ್, ನಿಮ್ಮ ಒಂದು ನಿರ್ಧಾರ ಹಾಗೂ ನಿಮ್ಮ ಕುಟುಂಬಕ್ಕೆ ಅದು ಒಂದು ರೀತಿ ನೋವು ಆಗಬಾರ್ದು. ಹಾಗೂ ನಿಮ್ಮ ಒಂದು ನಿರ್ಧಾರದಿಂದ ನಿಮ್ಮ ಲೈಫಿಗೂ ಅದು ಪ್ರಾಬ್ಲಮ್ಸ್ ಆಗಬಾರ್ದು. ನೀವೇನು ನಿರ್ಧಾರ ತಗೋತಿದ್ದೀರಾ, ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ಫೈಲ್ ನಂಬರ್ 1 ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಎಸ್, ನಿಮ್ಮ ಮೈಂಡ್ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ನೀವು ಮಾಡ್ತಿರೋ ಲೆಕ್ಕ ಏನು, ನಿಮ್ಮ ಒಂದು ಲೆಕ್ಕಗಳು, ನೀವೇನು ಯಾರಿಗೆ ಅಮೌಂಟ್ ಕೊಟ್ಟಿದ್ದೀರಾ ಅದು ಲೆಕ್ಕ ನಿಮಗೆ ಸಿಗ್ತಿಲ್ಲದೆ ಇರಬಹುದು. ಈ ಒಂದು ಮಂತಲ್ಲಿ ಯಾರಿಗೆ ನೀವು ಅಮೌಂಟ್ ಕೊಟ್ಟಿದ್ದೀರಾ ಅದನ್ನು ನೀವು ಮರಿತಿರಬಹುದು. ಹಾಗೂ ಇಟ್ಟಿರೋ ವಸ್ತುಗಳು ನಿಮ್ಮಿಂದ ನೀವು ಮರಿತಿರ್ಬೋದು. ಇಂಪಾರ್ಟೆಂಟ್ ಲೆಟರ್ಸ್ ಏನಾದರೂ ನೀವು ಸೈನ್ ಮಾಡಬೇಕಿದ್ರೆ ಅದನ್ನು ಪರಿಶೀಲನೆ ಮಾಡಿ ಮತ್ತೊಂದು ಸತಿ ಅದನ್ನು ನೋಡಿ ಮತ್ತೆ ಸೈನ್ ಮಾಡಿ. ಬಿಕಾಸ್ ಆ ಒಂದು ನೀವು ಏನು ಆತುರವಾಗಿ ಡಿಸಿಷನ್ಸ್ನ ತಗೋತಿದ್ದೀರಾ, ಮುಂದೆ ಅದು ನಿಮಗೆ ಒಂದು ರೀತಿ ಪ್ರಾಬ್ಲಮ್ಸ್ ಆಗಬಹುದು. ಎಸ್, ನೀವು ಖರೀದಿ ಮಾಡಿರುವಂತಹ ಭೂಮಿಯಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಆ ಭೂಮಿಯಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗ್ತಿದೆ. ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಒಂದು ಮಾತುಗಳು ನಿಮಗೆ ತುಂಬಾ ಖುಷಿ ಕೊಡ್ತಿದೆ. ಹಾಗೂ ನಿಮ್ಮ ಹಿರಿಯರಿಂದ ಅವರ ಆಶೀರ್ವಾದದ ಜೊತೆ ಏನಾದರೂ ನಿಮಗೆ ಉಡುಗೊರೆಯಾಗಿ ಕೂಡ ಸಿಗ್ತಿದೆ. ಆ ಉಡುಗೊರೆ ಹಾಗೂ ಆ ಜವಾಬ್ದಾರಿ ನಿಮಗೆ ಹೆಚ್ಚಾಗಿ ಸಿಗ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಏನೋ ಒಂದು ಒಳ್ಳೆಯ ಬಿಗಿನಿಂಗ್ ಶುರುವಾಗ್ತಿದೆ. ಫೈಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಹಣೆಯಲ್ಲಿ ಕುಂಕುಮನೋ, ಅಂಜನಾನೋ, ವಿಭೂತಿನೋ ಸಮಥಿಂಗ್ ಏನಾದರೂ ಧಾರಣೆ ಮಾಡಿ. ಬಿಕಾಸ್ ನಿಮ್ಮ ಹಣೆ ಖಾಲಿ ಬಿಡಬೇಡಿ. ಫೈಲ್ ನಂಬರ್ 1. ಎಸ್, ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ನಿಮ್ಮ ಒಂದು ರಕ್ಷಣೆಗೆ, ನಿಮ್ಮ ಯಾರ್ದೋ ಕೆಟ್ಟ ದೃಷ್ಟಿಯು ನಿಮ್ಮ ಮೇಲೆ ಬೀಳದೇ ಇರೋದಕ್ಕೆ. ಎಸ್, ಬಿಕಾಸ್ ಈ ಒಂದು ಮಂತಲ್ಲಿ ಹೆಚ್ಚು ನಿಮಗೆ ದೃಷ್ಟಿಗಳಾಗ್ತಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ತೊಂದರೆ ಮಾಡಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ವರಿ ಮಾಡ್ತಿದ್ದಾರೆ.
ಯೋಚನೆ ಮಾಡ್ತಿದ್ದಾರೆ. ಎಸ್, ಒಂದು ರೀತಿ ನೀವು ಏನು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ಆ ಕೆಲಸಕ್ಕೆ ನಿಮ್ಮ ಕಾಲು ಹೆಜ್ಜೆಗಳು ಮುಂದೆ ಇಡೋಕ್ಕಾಗ್ತಿಲ್ಲ. ಬಿಕಾಸ್ ನಿಮ್ಮ ಒಂದು ಕಾಲನ್ನ ಸರಪಣಿ ಮಾಡಿ ಕಟ್ಟಾಕಿದ್ದಾರೆ. ಆ ರೀತಿ ಆಗಬೇಕು ಅಂತ ಯಾರು ಮಾಡಿದ್ದಾರೆ ನಿಮಗೆ, ಆ ಒಂದು ನೆಗೆಟಿವಿಟಿಯಿಂದ ಈ ಒಂದು ಮಂತಲ್ಲಿ ನೀವು ರಿಲೀಸ್ ತಗೋತಿದ್ದೀರಾ. ಆ ಒಂದು ನೆಗೆಟಿವಿಟಿಯಿಂದ ಕ್ಲೆನ್ಸ್ ಆಗ್ತಿದ್ದೀರಾ. ಎಸ್, ನಿಮ್ಮ ರಕ್ಷಣೆಗೆ ಹಾಗೂ ನಿಮ್ಮ ಸಹಾಯಕ್ಕೆ ಯಾರು ಈ ಹಿಂದೆ ನೀವು ಕೇಳಿರೋ ಯಾರಿಗಾದರೂ ನೀವು ಸಹಾಯನ ಕೇಳಿ ಆ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡಿಲ್ಲ, ಹಾಗೂ ಈ ಒಂದು ಮಂತಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ್ಯಂಡ್ ಈ ಹಿಂದೆ ಯಾರಿಂದ ನೀವು ಜಗಳ ಆಗಿ ಆ ವ್ಯಕ್ತಿಗಳಿಂದ ನೀವು ದೂರ ಹೋಗಿದ್ದೀರಾ, ಆ ವ್ಯಕ್ತಿಗಳು ಕೂಡ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಸಿಗಬಾರ್ದು, ನಿಮ್ಮ ಒಂದು ದೈವದೃಷ್ಟಿ ನಿಮ್ಮ ಮೇಲೆ ಇರಬಾರ್ದು, ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಸಿಗಬಾರ್ದು ಅಂತ ಏನು ಬಂಧನ ಆಗಿತ್ತು ಆ ಬಂಧನದಿಂದ ನಿಮ್ಮನ್ನು ರಿಲೀಸ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ನಂಬಿರೋ ಶಕ್ತಿಯ ದೇವರ ಎನರ್ಜೀಸ್ ಹಾಗೂ ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 1. ಎಸ್, ನೀವೇನು ಹೆಚ್ಚು ಚಿಂತೆ ಮಾಡ್ತಿದ್ದೀರಾ ನಿಮ್ಮ ಕುಟುಂಬದ ಬಗ್ಗೆ, ಹಾಗೂ ನಿಮ್ಮನ್ನು ಬಿಟ್ಟು ಹೋಗಿರೋ ಪರ್ಸನ್, ಈ ಭೂಮಿಯಿಂದ ಬಿಟ್ಟು ಹೋಗಿರೋ ಪರ್ಸನ್ ಬಗ್ಗೆ ನೀವೇನು ವರಿ ಮಾಡ್ತಿದ್ದೀರಾ ಪೈಲ್ ನಂಬರ್ 1. ಎಸ್, ಆ ಒಂದು ಆಲೋಚನೆ ಹಾಗೂ ಏನು ನೀವು ಡಿಸ್ಟರ್ಬ್ ಆಗಿದ್ದೀರಾ ಅದರಿಂದ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಬೇಕಿದೆ. ಈ ಒಂದು ಮಂತಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದೀರಾ ಕೂಡ. ನೀವು ನಿಮ್ಮ ಸ್ಥಳನ ಕೂಡ ಚೇಂಜಸ್ ಮಾಡಬೇಕಿದೆ, ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟವಾಗೋ ಸ್ಥಳಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಜೊತೆಗೆ ನೀವು ನಂಬಿರೋ ದೈವಶಕ್ತಿಯ ಎನರ್ಜಿ ಹೆಚ್ಚಾಗಿ ಇದೆ. ನಿಮ್ಮ ಹತ್ರ ಇರುವಂತಹ ಪ್ರೊಟೆಕ್ಷನ್, ನಿಮ್ಮನ್ನು ಏನು ನಿಮಗೆ ನೋವು ಮಾಡಬೇಕು, ನಿಮ್ಗೆ ಹರ್ಟ್ ಆಗಬೇಕು, ಹಾಗೂ ನಿಮಗೆ ನಿಮ್ಮ ಒಂದು ರೆಸ್ಪೆಕ್ಟ್ ಡೌನ್ ಆಗಬೇಕು ಅಂತ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅವರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಆ್ಯಂಡ್ ಹೆಚ್ಚು ಮೆಡಿಟೇಷನ್ನ ಮಾಡಿ ಒಂದು ಮಂತಲ್ಲಿ, ಹೆಚ್ಚು ನಿಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ಬಹಳಷ್ಟು ಚೇಂಜಸ್ನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ ಪೈಲ್ ನಂಬರ್ 1. ಆ್ಯಂಡ್ ಹೆಚ್ಚಿನ ರಕ್ಷಣೆ ನಿಮಗಿದೆ, ಹೆಚ್ಚಿನ ಪ್ರೊಟೆಕ್ಷನ್ ಇದೆ, ಹಾಗೂ ನೀವು ಯಾರಿಂದ ಸಹಾಯ ಕೇಳ್ತಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ಆಗಿದ್ದಾರೆ. ಹಾಗೂ ನೀವು ಕೂಡ ಹೆಚ್ಚು ದಾನನ ಮಾಡ್ತಿದ್ದೀರಾ, ಹೆಚ್ಚು ದಾನ ಧರ್ಮನ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ ಪೈಲ್ ನಂಬರ್ 1. ಎಸ್, ಒಂದಷ್ಟು ಚೇಂಜಸ್ ಬೇಕು, ಒಂದಷ್ಟು ನನ್ನ ಲೈಫಿಗೆ ಈ ಒಂದು ನೆಗೆಟಿವಿಟಿಯಿಂದ, ಈ ಒಂದು ಎಲ್ಲ ಟೆನ್ಷನಿಂದ ನಾನು ಈಚೆ ಬರಬೇಕು ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಖಂಡಿತ ಅದೆಲ್ಲದಕ್ಕೂ ನಿಮಗೆ ಒಂದು ಚೇಂಜಸ್ ಆಗ್ತಿದೆ. ಒಂದು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಆಗ್ತಿಲ್ಲ, ಇನ್ನು ಒಂದೇ ಒಂದು ಹೆಜ್ಜೆ ಇಟ್ಟರೆ ನಿಮ್ಮ ಒಂದು ಗೆಲುವನ್ನು ನೀವು ನೋಡ್ತಿದ್ದೀರಾ, ಬಟ್ ಅದು ಆಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಅಂದ್ಕೊಂಡಿರೋ ಕೆಲಸಗಳು ಕಂಪ್ಲೀಟ್ ಆಗ್ತಿದೆ. ಎಸ್, ಆ್ಯಂಡ್ ಈ ಒಂದು ಮಂತಲ್ಲಿ ನೀವು ತುಂಬಾ ರಕ್ಷಣೆಯಾಗಿ ಏನಾದರೂ ಒಂದು ನೀವು ನಂಬಿರೋ ದೇವಸ್ಥಾನದಿಂದ ನಿಮಗೆ ಏನಾದರೂ ಒಂದು ರಕ್ಷಣೆಯಾಗಿ ತಾಗಿರಬಹುದು, ಏನಾದರೂ ನಿಮಗೆ ರಕ್ಷಣೆಯಾಗಿ ಸಿಗ್ತಿದೆ, ಅದನ್ನು ನೀವು ಧರಿಸ್ತಿದ್ದೀರಾ ಕೂಡ. ಆ ರಕ್ಷಣೆನ ನೀವೇನು ತಗೊಳ್ತಿದ್ದೀರಾ ಅಥವಾ ನೀವು ಅದನ್ನು ನಿಮ್ಮ ಒಂದು ಮನೆಗೆ ರಕ್ಷಣೆನ ಮಾಡ್ತಿದ್ದೀರಾ. ಎಸ್, ನಿಮ್ಮನ್ನು ಯಾರೂ ಟಚ್ ಮಾಡಲಿಕ್ಕಾಗೋದಿಲ್ಲ, ಹಾಗೂ ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ ಅವರಿಂದ ನಿಮಗೆ ಆ ವ್ಯಕ್ತಿಗಳು ನಿಮಗೆ ಸಾರಿ ಹೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ನಿಮ್ಮ ಒಂದು ಹಸ್ತರೇಖೆನ ಕೂಡ ಶಾಸ್ತ್ರನ ಕೂಡ ಕೇಳ್ತಿದ್ದೀರಾ ಈ ಒಂದು ಮಂತಲ್ಲಿ. ಅದರಿಂದ ಬಹಳಷ್ಟು ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ. ನಿಮಗೆ ಯಾರು ನೀವು ಇಷ್ಟು ನಂಬಿ ಆ ವ್ಯಕ್ತಿಗಳನ್ನ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿನ ಇಷ್ಟಪಟ್ಟು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಿದ್ರಿ. ನಿಮ್ಮ ಸ್ವಂತ ತಮ್ಮ ಆಗಿರ್ಬೋದು, ಸ್ವಂತ ತಂಗಿ ಆಗಿರಬಹುದು, ಸ್ವಂತ ಅಕ್ಕ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಏನು ನೋವು ಮಾಡಿದ್ದಾರೆ, ಅವರೇ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ಅದನ್ನು ನೀವು ತಿಳಿದು ಮನಸ್ಸಿಗೆ ತುಂಬಾ ನೋವು ಮಾಡ್ಕೋತಿದ್ದೀರಾ, ನೋವು ಆಗಿದೆ ನಿಮಗೆ, ಅದರಿಂದ ನೀವು ರಿಲೀಸ್ ಆಗ್ತಿದ್ದೀರಾ.
ನಿಮ್ಮ ಹತ್ರ ಇರೋ ದೈವ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ. ನೀವು ನೆಮ್ಮದಿಯಾಗಿ ಏನು ನೀವು ಕಷ್ಟಪಟ್ಟಿದ್ದೀನ ಊಟ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ನಿಮಗೇನು ನೋವು ಮಾಡಿದ್ದಾರೆ, ಆ ವ್ಯಕ್ತಿಗಳ ಆ ಹಸುವನ್ನು ಏನು ಅವ್ರಿಗೆ ಹಸುವಾದರೂ ಆ ಊಟ ಅವ್ರ ದೇಹಕ್ಕೆ ಸೇರ್ತಿಲ್ಲ. ಹಾಗೂ ನಿಮಗೇನು ಪ್ರಾಬ್ಲಮ್ ಮಾಡಿದ್ದಾರೆ, ಅವರು ದಿನನಿತ್ಯ ಆ ಪ್ರಾಬ್ಲಮ್ಸ್ನ ನೋಡ್ತಿದ್ದಾರೆ. ನೀವು ಅದರಿಂದ ಈಚೆ ಬಂದಿದ್ದೀರಾ, ಅದನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ, ಹೆಚ್ಚಿನ ಪ್ರೊಟೆಕ್ಷನ್ ಸಿಗ್ತಿದೆ. ಬಟ್ ಆ ವ್ಯಕ್ತಿಗಳಿಗೆ ನಿಮಗೆ ಏನು ನೋವು ಮಾಡಬೇಕು, ನಿಮ್ಮ ಲೈಫಲ್ಲಿ ಅವಮಾನಗಳಾಗಬೇಕು, ನಿಮಗೆ ಹಿಂಸೆ ಆಗಬೇಕು, ಆ್ಯಂಡ್ ಇನ್ನು ಹೆಚ್ಚಾಗಿ ಹೇಳಬೇಕು ನೀವು ಈ ಭೂಮಿಯಲ್ಲಿ ಇರಬಾರ್ದು ಅಂತ ಈ ನೆಗೆಟಿವಿಟಿ ಮಾಡಿದ್ದಾರೆ. ಪೈಲ್ ನಂಬರ್ 1, ಈ ಒಂದು ಮೇ ಮಂತಲ್ಲಿ ಅದನ್ನೆಲ್ಲನೂ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಮನೆ ದೇವರ ರಕ್ಷಣೆ ಹೆಚ್ಚಾಗಿ ಪೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ಹೊಸ ಬಿಗಿನಿಂಗ್ ಶುರು ಮಾಡ್ತಿದ್ದೀರಾ, ಹೊಸ ಮನೆ ಗೃಹ ಪ್ರವೇಶ ಕೂಡ ಮಾಡ್ತಿದ್ದೀರಾ. ನೀವು ಸ್ವಂತ ಕಟ್ಟಿರೋ ಮನೆಗೆ ನೀವು ಏನು ಕಾಲಿಡೋಕ್ಕಾಗ್ತಿಲ್ಲ, ಹಾಗೂ ಅಲ್ಲಿಗೆ ನೀವು ಪ್ರವೇಶ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಸುತ್ತಮುತ್ತಗಳು ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ. ಹಾಗೂ ನಿಮ್ಮ ಸುತ್ತಮುತ್ತ ಹೆಚ್ಚು ಪೂಜೆಗಳು ಹಾಗೂ ಹೆಚ್ಚು ಹೋಮಗಳನ್ನು ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದನ್ನ ಹೆಚ್ಚಾಗಿ ಈ ಬ್ಯಾಕ್ ಓವರ್ ಮಂತಲ್ಲಿ ತಿಳ್ಕೊಂಡಿದ್ದೀರಾ. ಏಪ್ರಿಲ್ ಮಂತಲ್ಲಿ, ಈ ಒಂದು ಮೇ ಮಂತಲ್ಲಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, oh my God. ನಿಮ್ಮ ಒಂದು ಕೈಯಸ್ತದಿಂದ ಏನಾದರೂ ಮತ್ತೆ ಆ ವ್ಯಕ್ತಿಗಳಿಗೆ ನಿಮಗೆ ಏನು ಹರ್ಟ್ ಮಾಡಿ ಹೋಗಿದ್ದಾರೆ, ಅವರು ಮತ್ತೆ ಕಣ್ಣೀರು ಹಾಕಿ ನಿಮಗೆ ಒಳ್ಳೆಯದನ್ನು ಬಯಸೋ ರೀತಿ ನಿಮ್ಮ ಲೈಫಿಗೆ ನಿಮ್ಮ ಅಣ್ಣ, ನಿಮ್ಮ ತಂಗಿ, ನಿಮ್ಮ ಸಿಸ್ಟರ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಮಗೆ ಆ ವ್ಯಕ್ತಿಗಳು ನಿಮ್ಮನ್ನು ನೀವು ಎಷ್ಟು ಅವ್ರಿಗೆ ಒಳ್ಳೆಯದನ್ನು ಬಯಸಿದ್ದೀರಾ, ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಒಂದು ರೀತಿ ಕಣ್ಣೀರು ಹಾಕಿ ನಿಮ್ಮ ಲೈಫಿಗೆ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗೆ ನಿಮ್ಮ ಕೈಯಸ್ತದಿಂದ ಏನಾದರೂ ನೀವು ಹಣ ಸಹಾಯ ಆಗಿರಬಹುದು, ನಿಮ್ಮ ಕೈಯಸ್ತದಿಂದ ಏನಾದರೂ ನೀವು ಕೊಟ್ಟರೆ ಮತ್ತೆ ನಿಮಗೆ ಆ ಒಂದು ವಸ್ತುವಿನಿಂದ ನೆಗೆಟಿವಿಟಿ ಆಗುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಪೈಲ್ ನಂಬರ್ 1. ಎಸ್, ಸ್ವಲ್ಪ ನಿಮ್ಮ ಮನೆಯೂ ಕೂಡ ಕ್ಲೆನ್ಸ್ ಮಾಡಬೇಕಿದೆ. ಸ್ವಲ್ಪ ಮನೆ ನಿಮ್ಮ ಒಂದು ಡೋರ್ ಆಗಿರ್ಬೋದು, ಮೇನ್ ಡೋರ್ ಅಥವಾ ವಿಂಡೋಸ್ ಆಗಿರಬಹುದು, ಸಮಥಿಂಗ್ ನಿಮ್ಮ ಒಂದು ದೇವರ ಮನೆ ಆಗಿರ್ಬೋದು, ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ನಿಮ್ಮ ಮನೇನ ಸ್ವಚ್ಛವಾಗಿ ಇಡ್ತಿದ್ದೀರಾ. ಸ್ವಲ್ಪ ಕ್ಲೆನ್ಸಿಂಗ್ ಆಗಬೇಕಾಗಿದೆ. ಪೈಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ಹೆಚ್ಚಿನ ಒಂದು ನಿಮ್ಮ ಮನೆಯ ಮೇಲೆ, ನಿಮ್ಮ ಒಂದು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಹಾಗೂ ನೀವು ಯಾವ ಒಂದು ಒಳ್ಳೆ ಕೆಲಸನ ಮಾಡಲಿಕ್ಕೆ ಅಥವಾ ಯಾವುದು ನೀವು ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಆ ಒಂದು ಜಾಬ್ಗೆ ಏನಾದರೂ ನೀವು ಎಕ್ಸಾಮ್ಸ್ನ ಬರೆದು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಗುಡ್ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಆ ಕೆಲಸ ನಿಮಗೆ ಆಗ್ತಿದೆ. ಆ್ಯಂಡ್ ನಿಮ್ಮ ಒಂದು ಗೌರವ, ನಿಮ್ಮ ಒಂದು ಸ್ಥಾನ ಕೂಡ ಹೆಚ್ಚುತ್ತಿದೆ. ಹಾಗೂ ನಿಮ್ಮನ್ನು ಏನು ಡೌನ್ ಮಾಡಬೇಕು, ನಿಮಗೆ ಯಾವುದು ಆಗಬಾರ್ದು, ನೀವೊಂದು ರೀತಿ ಹಿಂದೆ ಸರಿಬೇಕು ಅಂತ ಏನು ನಿಮ್ಮ ಲೈಫಲ್ಲಿ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಆ ವ್ಯಕ್ತಿಗಳು ಬಯಸಿದ್ದಾರೆ, ಅವ್ರ ಮುಂದೆ ಎದ್ದು ನಿಲ್ತಿದ್ದೀರಾ. ಅವ್ರ ಮುಂದೆ ನೀವು ನಿಮ್ಮನ್ನು ಅವ್ರು ನೋಡಿ ಒಂದು ರೀತಿ ಜಲಸಿ ಪಡ್ತಿದ್ದಾರೆ ಆ ವ್ಯಕ್ತಿಗಳು. ಆ ರೀತಿ ಈ ಒಂದು ಮಂತಲ್ಲಿ ನೀವು ಬದುಕ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಹೆಚ್ಚಾಗಿದೆ. ಇಲ್ಲಿ ಈ ಒಂದು ಮಂತಲ್ಲಿ ನಿಮಗೆ ನಿಮ್ಮ ಒಂದು ವೈಫ್, ನಿಮ್ಮ ಡಾಟರ್ ಆಗಿರಬಹುದು, ನಿಮ್ಮ ತಾಯಿ ಆಗಿರಬಹುದು, ಅವರಿಂದ ನಿಮಗೆ ಬಹಳಷ್ಟು ಏನು ನಿಮಗೆ ಸ್ಟ್ರಕ್ ಆಗಿತ್ತು ಅವರಿಂದ ನಿಮಗೆ ಆ ಕೆಲಸಗಳು ಕಂಪ್ಲೀಟ್ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಆ್ಯಂಡ್ ಈ ಒಂದು ಮಂತಲ್ಲಿ ನೀವು ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಪೈಲ್ ನಂಬರ್ 1, ನಿಮ್ಮ ಒಂದು ಗಾಡಿ ವೆಹಿಕಲ್ ನಂಬರ್ ಕೂಡ ನಿಮಗೆ ಸ್ವಲ್ಪ ನಿಮಗೆ ಆ ನಂಬರ್ಸ್ ಬರದೇ ಇರಬಹುದು. ಅದನ್ನು ಕೂಡ ನೀವು ಚೇಂಜಸ್ನ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ.
ಆ ಸಣ್ಣ ಪುಟ್ಟ ನಿಮ್ಮ ಒಂದು ಗಾಡಿ ಸ್ಕಿಡ್ ಆಗೋದಾಗಿರಬಹುದು, ಸಾಕಷ್ಟು ಬಾರಿ ಅದು ರಿಪೇರಿ ಆಗೋದಾಗಿರಬಹುದು. ಅದಕ್ಕೆ ನೀವು ರಿಪೇರಿ ಮಾಡ್ತಾನೇ ಇದ್ದೀರಾ, ಅದನ್ನು ಕ್ಲೆನ್ಸ್ ಮಾಡ್ತಾನೇ ಇದ್ದೀರಾ. ಬಟ್ ಆ ಗಾಡಿ ಅಂದರೆ ನಿಮಗೆ ತುಂಬಾ, ಆ ವೆಹಿಕಲ್ಸ್ ಮೇಲೆ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಬಟ್ ಆ ವೆಹಿಕಲ್ನ ನೀವು ಕೊಡೋಕ್ಕಾಗ್ತಿಲ್ಲ. ಬಟ್ ಆ ನಂಬರ್ಸ್ನ ನೀವು ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ಏನೋ ಒಂದು ಚೇಂಜಸ್ ಆಗ್ತಿದೆ. ಆ ಒಂದು ನಂಬರ್ ಚೇಂಜ್ ಆದಮೇಲಿಂದ ನಿಮ್ಮ ಪಯಣ, ನೀವು ಓಡಿಸುವಂಥ ಗಾಡಿಯಲ್ಲಿ ತುಂಬಾ ಚೇಂಜಸ್ ಇದೆ. ಫೈಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ಯಾರಿಗೆ ವಧುವರ ಸೆಟ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ನೀವೇನು ಹೆಚ್ಚಿನ ಒಂದು ಟೆನ್ಷನ್ ಆಗಿದೆ, ಪೂಜೆಗಳನ್ನ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ಮಂತಲ್ಲಿ ನಿಮಗೆ ಯಾರು ಅಡೆತಡೆ ಮಾಡಿದ್ದಾರೆ, ಆ ಅಡೆತಡೆಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಹಾಗೂ ಯಾವುದೋ ಒಂದು ದೇವರ ನುಡಿನೂ ಕೂಡ ನೀವು ಕೇಳ್ತಿದ್ದೀರಾ ನಿಮ್ಮ ಒಂದು ಡ್ರೀಮ್ಸಲ್ಲಿ. ಆ ಒಂದು ನುಡಿಯಿಂದ ಹಾಗೂ ಆ ಮೆಸೇಜ್ ನಿಮಗೆ ಸಿಕ್ಕಿದ ಮೇಲಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಚೇಂಜಸ್ ಹೆಚ್ಚಾಗಿ ಸಿಗ್ತಿದೆ. ಎಸ್, ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಹಾಗೂ ಹೆಚ್ಚು ಬರ್ಡ್ಸಸ್ನ ನೀವು ವಾಚ್ ಮಾಡ್ತಿದ್ದೀರಾ. ನಿಮ್ಮ ಸರೌಂಡಿಂಗ್, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಲೈಫಿಗೆ, ನಿಮ್ಮ ಬದುಕಿಗೆ ಒಂದು ಚೇಂಜಸ್ನ ತಂದುಕೊಡ್ತಿದ್ದಾರೆ. ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಪೂರಿ ಜಗನ್ನಾಥರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಆ ದೇವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಆ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಆ ಒಂದು ಸನ್ನಿಧಾನದಲ್ಲಿ ನಿಮಗೆ ಇನ್ನಷ್ಟು ಪ್ರೊಟೆಕ್ಷನ್ ಹೆಚ್ಚಾಗಿ ಸಿಗ್ತಿದೆ. ಎಸ್, ಆ್ಯಂಡ್ ಈ ಹಿಂದೆ ನಿಮಗೇನು ಸೂಚನೆಗಳು ಸಿಕ್ಕಿದೆ, ನೀವು ನಂಬಿರೋ ದೈವರಿಂದ, ಆ ಒಂದು ಮೆಸೇಜಸ್ ನೀವು ಹೆಚ್ಚಾಗಿ ಗಮನ ಕೊಡದೇ ಇರಬಹುದು. ಮತ್ತು ನಿಮಗೆ ಈ ಒಂದು ಮಂತಲ್ಲಿ ಆ ಒಂದು ಮೆಸೇಜಸ್ಸಿಂದ ಇನ್ನಷ್ಟು ಚೇಂಜಸ್ ಆಗ್ತಿದೆ. ಹಾಗೂ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮನ್ನು ಯಾರು ನೀವು ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ನೆಗೆಟಿವಿಟಿ ಮಾಡಿದ್ದಾರೆ, ಅವರ ಲೈಫಿಂದ ನೀವು ಬಿಟ್ಟು ಹೋಗಬಾರ್ದು ಅಂತ ಈ ನೆಗೆಟಿವಿಟಿ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳಾಗ್ತಿದೆ. ಅದನ್ನು ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ಆ ಪರ್ಸನ್ಗೋಸ್ಕರ ಕೂಡ ನೀವು ಕೂಡ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಪ್ರೇಯರ್ ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ. ಎಸ್, ಆ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಕಣ್ಮುಂದೆ ನಿಮ್ಮ ಲೈಫಲ್ಲಿ ಸಿಗ್ತಿದೆ ಈ ಒಂದು ಮಂತಲ್ಲಿ. ದಿ ಸಿಚುವೇಶನ್ ಏನಿದೆ ಅದು ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ. ಹಾಗೂ ನೀವು ಈ ಒಂದು ಮಂತಲ್ಲಿ ನಿಮ್ಮ ಮನೆಗೆ ಫಿಶಸ್ನ ಕೂಡ ಸಾಕ್ತಿರ್ಬಹುದು, ಫಿಶಸ್ನ ಕೂಡ ತರ್ತಿರ್ಬೋದು. ಅದು ನಿಮ್ಮ ಒಂದು ಸರೌಂಡಿಂಗ್ ಇರೋ ವಾತಾವರಣನ ಕೂಡ ಕ್ಲೆನ್ಸಿಂಗ್ ಮಾಡ್ತಿದೆ. ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿದೆ. ಒಳ್ಳೆ ಟೈಮಿಂಗಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋದನ್ನು ನೀವು ಈ ಒಂದು ಮಂತಲ್ಲಿ ಸಿದ್ಧಿಪಡಿಸ್ಕೋತಿದ್ದೀರಾ. ಹೆಚ್ಚು ಅಸ್ಟ್ರಾಲಜೀಸ್ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 2. ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ಮೇ ಮಂತ್ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2 ಈ ಒಂದು ಮೇ ಮಂತಲ್ಲಿ ನೋಡೋಣ. Yes, pile number 2.
ಈ ಒಂದು ಮೇ ಮಂತಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ನಿಮ್ಮ ಮುಖದಲ್ಲಿ ಹೊಸ ನಗು ಶುರುವಾಗ್ತಿದೆ, ಹಾಗೂ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಬಹಳಷ್ಟು ಮುನ್ನಡೀತಿದ್ದೀರಾ. ಪ್ಯಾನ್ ನಂಬರ್ 2, ಹಾಗೂ ಒಂದು ದೈವದ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆ ದೈವದ ಸನ್ನಿಧಾನಕ್ಕೆ ಕೂಡ ಹೋಗ್ತಿದ್ದೀರಾ. ಆ ದೈವದ ಮೇಲೆ ಹೆಚ್ಚಿನ ಒಂದು ನಂಬಿಕೆ ನಿಮಗೆ ಹೆಚ್ಚಾಗ್ತಿದೆ, ಹಾಗೂ ಹೆಚ್ಚು ಆ ದೈವನ ಪೂಜಿಸ್ತಿದ್ದೀರಾ. ಪ್ಯಾಲ್ ನಂಬರ್ 2, ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಒಂದು ಮಿರಾಕಲ್ಸ್ನ ನೀವು ನೋಡ್ತಿದ್ದೀರಾ. ಅದು ನಿಮಗೆ ಒಂದು ರೀತಿ ಆಶ್ಚರ್ಯ ಆಗ್ತಿದೆ. ನಾನೇನು ಮಾಡಿದ್ದೀನಿ, ನನಗೆ ಇಷ್ಟೊಂದೆಲ್ಲ ಸಿಕ್ಕಿದೆಯಲ್ಲ ಅನ್ನೋಷ್ಟು ಸಂತೋಷ, ಹಾಗೂ ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ನಂಬಿಕೆ, ಹಾಗೂ ಒಂದಿಷ್ಟು ಏನು ನಿಮ್ಮ ನೋವಿದೆ ಆ ನೋವು ಕ್ಲಿಯರ್ ಆಗ್ತಿದೆ. ಪ್ಯಾಲ್ ನಂಬರ್ 2, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ. ಈ ಒಂದು ಮಂತಲ್ಲಿ ನಿಮ್ಮ ಶನೀಶ್ವರ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಸದ್ಯ ಆದರೆ ಈ ಒಂದು ಮಂತ್ ಶನಿವಾರ ಎಳ್ಬತ್ತಿ ಹಚ್ಬೇಡಿ. ಇಲ್ಲ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ನಿಮ್ಮ ಕೈಯಲ್ಲಿ ಹಾಕಿರೋ ಏನಾದರೂ ದೇವರ ಒಂದು ಸ್ತೋತ್ರಗಳನ್ನ ಪಠನೆ ಮಾಡಿ. ಎಸ್, ಆ್ಯಂಡ್ ನಿಮ್ಮ ಕೈ ಎಸ್ತದಿಂದ ಆಂಜನೇಯ ಸ್ವಾಮಿಯ ಒಂದು ಮಂತ್ರಗಳ ಬುಕ್ಸಸ್ನ ನೀವು ಯಾರಿಗಾದರೂ ಗಿಫ್ಟಾಗಿ ಕೊಡಿ. ಇನ್ನಷ್ಟು ನಿಮ್ಮ ಕೆಲಸಗಳು ಏನು ಅರ್ಧದಲ್ಲೇ ಪೆಂಡಿಂಗ್ ಇದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಎಸ್, ಒಂದು ರೀತಿ ಸಕ್ಸಸ್ನ ನೋಡೋ ಟೈಮಿಂಗ್ ಬಂದಿದೆ. ಈ ಹಿಂದೆ ಕೂಡ ನಿಮಗೆ ಇನ್ನೇನು ನೀವು ಅಂದ್ಕೊಂಡಿರೋದನ್ನ ಅಚೀವ್ ಮಾಡಬೇಕು, ತಗೋಬೇಕು, ಆಗಬೇಕು, ಏನು ಕೆಲಸಗಳು ಆಗಬೇಕು ಅನ್ನೋ ಅಷ್ಟರಲ್ಲೇ ಅರ್ಧದಲ್ಲೇ ನಿಂತೋಗ್ತಿದೆ. ಈ ಒಂದು ಮಂತಲ್ಲಿ ಆ ಕೆಲಸಗಳು ಪೂರ್ಣ ಆಗ್ತಿದೆ, ಹಾಗೂ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಂದಿಷ್ಟು ಸಂತೋಷನ ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಒಂದು ರೀತಿ ಅವರ ಲೈಫಲ್ಲಿ ಉತ್ಸಾಹ ಇದೆ, ಅವರ ಆರೋಗ್ಯ ಚೇತರಿಕೆ ಆಗ್ತಿದೆ, ಅವರ ಮನಸ್ಸಿಗೆ ಒಂದಿಷ್ಟು ಸಂತೋಷ ಆಗ್ತಿದೆ. ಅವರ ಒಂದು ನಿಮ್ಮ ಮಕ್ಕಳ ಒಂದು ಬಾಲ್ಯದ ನೆನಪುಗಳು ನಿಮಗೆ ಹೆಚ್ಚಾಗಿ ನೀವು ಜ್ಞಾಪನ ಮಾಡ್ಕೋತಿದ್ದೀರಾ. ಆ ಒಂದು ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಹೆಚ್ಚಾಗಿ ನೀವು ಆಲೋಚಿಸ್ತಿದ್ದೀರಾ. ಆ ಒಂದು ನೆನಪುಗಳನ್ನು ಮತ್ತೆ ಮರುಕಳಿಸ್ತಿದ್ದೀರಾ. ಅದನ್ನು ನೀವು ಮತ್ತೆ ನಿಮ್ಮ ಮಕ್ಕಳಿಂದ ಏನೋ ಒಂದು ವಿಶೇಷವಾದ ಮಾತುಗಳನ್ನು, ಆ ಒಂದು ನುಡಿಗಳನ್ನು ಕೇಳ್ತಿದ್ದೀರಾ. ನಿಮ್ಮ ಮಕ್ಕಳಿಗೆ ಇನ್ನೂ ಜಾಬ್ ಸಿಕ್ಕಿಲ್ಲ ಅಂತ ಏನು ವರಿ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಜಾಬ್ ಕೂಡ ಸಿಗ್ತದೆ. ಜೊತೆಗೆ ಯಾರು ನಿಮ್ಮಿಂದ ಲೈಫಲ್ಲಿ ಬೇಡ ವ್ಯಕ್ತಿಗಳು ನೀವು ದೂರ ಮಾಡಬೇಕು, ಅವರಿಂದ ನಾನು ದೂರ ಇರಬೇಕು ಅಂತ ನೀವೆಷ್ಟು ಪ್ರಯತ್ನ ಪಟ್ಟರು ನಿಮ್ಮ ಶತ್ರುಗಳು, ನಿಮ್ಮ ಸಂಬಂಧಿಕರು ನಿಮ್ಮ ಲೈಫಿಂದ ದೂರ ಹೋಗಬೇಕು, ಇವರಿಂದ ನನಗೆ ತುಂಬ ಟ್ರಬಲ್ ಆಗ್ತಿದೆ, ಅವ್ರನ್ನ ನೀವು ದೂರ ಕಳ್ಸೋಕ್ಕಾಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ಕೂಡ ದೂರ ಹೋಗ್ತಿದ್ದಾರೆ. ನಿಮ್ಮ ಲೈಫಿಗೆ ಯಾರು ಸರಿ ಹಾಗೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪ್ಯಾಲ್ ನಂಬರ್ 2, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಆ್ಯಂಡ್ ಏನೋ ಒಂದು ಹಳೆ ವಸ್ತುಗಳಿಂದ ನಿಮಗೆ ಅದರಿಂದ ಹಳೆ ವಸ್ತುಗಳಾಗಿರಬಹುದು, ನಿಮ್ಮ ಪೂರ್ವಜರ ಪೂಜಿಸ್ಕೊಂಡು ಬಂದಂತಹ ವಿಶೇಷವಾದಂತಹ ಏನಾದರೂ ವಿಗ್ರಹಗಳು, ಸಮಥಿಂಗ್ ಏನಾದರೂ ಚಿನ್ನ ಬೆಳ್ಳಿಯಿಂದ ಇರುವಂತಹ ವಸ್ತುಗಳಿಂದ ನಿಮಗೆ ಬಹಳಷ್ಟು ಈ ಒಂದು ಮಂತಲ್ಲಿ ಅದರಿಂದ ಬಹಳಷ್ಟು ಉಪಯೋಗ ಕೂಡ ಆಗ್ತಿದೆ. ನಿಮಗೆ ಅದರಿಂದ ನಿಮ್ಮ ಒಂದು ಮನೆಯಲ್ಲಿ ಏನು ಅಶಾಂತಿ ಇತ್ತು ಆ ಒಂದು ಶಾಂತಿ ಈಗ ಈ ಒಂದು ಮಂತಲ್ಲಿ ಸಿಗ್ತಿದೆ. ಫಾರ್ ಪ್ಯಾಲ್ ನಂಬರ್ 2, ಎಸ್, ಏನು ನಿಮ್ಮ ಮನಸ್ಸು ಹೀಲ್ ಆಗಬೇಕು, ನಿಮ್ಮ ಮೈಂಡ್ ಹೀಲ್ ಆಗ್ತಿದೆ. ಹೆಚ್ಚು ಅಬೆಂಡೆನ್ಸ್ ಸಿಗ್ತಿದೆ, ಹೆಚ್ಚು ನೀವು ಅಂದ್ಕೊಂಡಿರೋದನ್ನ ನೀವು ಪಡ್ಕೋತಿದ್ದೀರಾ. ಸಮೃದ್ಧಿ ಸಿಗ್ತಿದೆ, ಸಂತೋಷ ಸಿಗ್ತಿದೆ, ಆನಂದ ಸಿಗ್ತಿದೆ, ಎಲ್ಲವೂ ನಿಮ್ಮದಾಗ್ತಿದೆ ಈ ಒಂದು ಮಂತಲ್ಲಿ. ಅದನ್ನು ನೀವು ಹೇಗೆ ತಗೋತೀರಾ ಹಾಗೂ ಅದನ್ನು ನೀವು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಈ ಒಂದು ಮಂತಲ್ಲಿ. ಪ್ಯಾಲ್ ನಂಬರ್ 2, ಹಾಗೂ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಡನ್ನಾಗಿ ಕೋಪ ಮಾಡ್ಕೋತಿದ್ದೀರಾ, ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ ಈ ಒಂದು ಮಂತಲ್ಲಿ. ಸೊ ನಿಮ್ಮ ಹಿಂದೆ ನೀವು ನಂಬಿರೋ ದೈವ ಒಂದು ಆಶೀರ್ವಾದ, ಆ ದೈವ ನಿಮ್ಮನ್ನು ಹೆಚ್ಚು ನೋಡ್ತಿದ್ದೆ. ನೀವೇನು ಮಾಡ್ತಿದ್ದೀರಾ, ನಿಮ್ಗೆ ಯಾವುದು ಸರಿ ಅನ್ನತ್ತೆ ಅದನ್ನು ನಿಮಗೆ ಈ ಒಂದು ಮಂತಲ್ಲಿ ನಿಮಗೆ ಕೆಲಸಗಳು ಕೂಡ ಆಗ್ತಿದೆ. ಯಾವುದು ನಿಮಗೆ ಅಡೆತಡೆಗಳಾಗ್ತಿದೆ ಪ್ಯಾಲ್ ನಂಬರ್ 2, ಆ ಕೆಲಸದಲ್ಲಿ ಇನ್ನಷ್ಟು ನೀವು ಶ್ರಮ ಬೇಕಾಗಿರಬಹುದು, ಅಥವಾ ಆ ಕೆಲಸ ನಿಮಗೆ ಸಿಕ್ಕಿಲ್ಲ ಅಂತ ನೀವೇನು ವರಿ ಮಾಡ್ತಾ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅದಕ್ಕಿಂತ ಬೇರೆ ಒಳ್ಳೆ ಕೆಲಸ ನಿಮಗೆ ಸಿಗ್ತಿದೆ ಅನ್ನೋ ಒಂದು ಸೂಚನೆ ಕೂಡ ನಿಮಗೆ ಸಿಗ್ತಿದೆ. ಹಾಗೂ
ಹೆಚ್ಚು ಭಗವಂತನ ಒಂದು ದೃಷ್ಟಿ ಹಾಗೂ ನೀವು ಹೆಚ್ಚು ಭಗವಂತನ ನೀವು ಹೆಚ್ಚು ನಂಬ್ತಿದ್ದೀರಾ. ಈ ಹಿಂದೆ ನೀವು ಇಷ್ಟೊಂದು ನೀವು ನಿಮ್ಮ ಒಂದು ನಿಮ್ಮ ಕೆಲಸಗಳಾಗ್ತಿಲ್ಲ, ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋತಿರ್ಲಿಲ್ಲ, ಹಾಗೂ ದೈವದ ಮೇಲೆ ಹೆಚ್ಚಿನ ಒಂದು ನಂಬಿಕೆ ಇರಲಿಲ್ಲ. ಆ ನಂಬಿಕೆ ಈಗ ಬರ್ತಿದೆ, ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಆ್ಯಂಡ್ ಪೈಲ್ ನಂಬರ್ 2, ಈ ಒಂದು ಹಂತದಲ್ಲಿ ನೀವು ಅಚ್ಚೆ ಕೂಡ ಟ್ಯಾಟೂಸ್ನ ಹಾಕ್ಸ್ತಿದ್ದೀರಾ. ಅದು ಓಂ ಅನ್ನುವಂತಹ ಒಂದು ಟ್ಯಾಟೂ ಆಗಿರಬಹುದು. ಅದು ಹಾಕ್ಸಿದ ಮೇಲಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಅದು ನಿಮ್ಮ ಡ್ರೀಮ್ ಆಗಿರಬಹುದು, ಆ ಒಂದು ಟ್ಯಾಟೂಸ್ನ ನೀವು ಹಾಕಬೇಕು ಅಂತ. ಖಂಡಿತ ನೀವು ಅದನ್ನು ಹಾಕಿಸ್ಕೋತಿದ್ದೀರಾ ಟ್ಯಾಟೂ. ಅದು ನೀವು ಹಾಕಿಸಿದ ಮೇಲಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ. ಹಾಗೂ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ, ಹಾಗೂ ನೀವು ಯಾವ ಹೆಜ್ಜೆ ಇಟ್ಟಿದ್ದೀರಾ, ಹಾಗೂ ನಿಮ್ಗೆ ಯಾವುದು ಸರಿ ಆಗುತ್ತೆ ಆ ಕೆಲಸನ ನೀವು ಈ ಒಂದು ಮಂತಲ್ಲಿ ನೀವು ಅದನ್ನು ಪಡ್ಕೋತಿದ್ದೀರಾ. ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಿದ್ದಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಬರ್ತಿದ್ದಾರೆ, ನಿಮ್ಮನ್ನು ಗೌರವಿಸೋ ಪಾರ್ಟ್ನರ್ ಬರ್ತಿದ್ದಾರೆ. ಎಸ್, ಈ ಹಿಂದೆ ಯಾವ ವ್ಯಕ್ತಿಯಿಂದ ನೀವು ಮೋಸ ಹೋಗಿದ್ದೀರಾ, ಆ ವ್ಯಕ್ತಿಯಿಂದ ನೀವು ತುಂಬ ಪಟ್ಟಿದ್ದೀರಾ, ಸ್ಟ್ರಗಲ್ ಆಗಿದೆ, ತುಂಬಾ ನೊಂದಿದ್ದೀರಾ. ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಆ್ಯಂಡ್ ತುಂಬಾ ಜವಾಬ್ದಾರಿನ ನೀವು ಹೊತ್ಕೋತಿದ್ದೀರಾ. ಆ್ಯಂಡ್ ಈ ಒಂದು ಮಂತಲ್ಲಿ ಸ್ವಲ್ಪ ಮೈಗ್ರೇನ್ ಸಮಸ್ಯೆಗಳು ನಿಮ್ಗೇನಾದರೂ ಇದ್ದು ಅದು ಸ್ವಲ್ಪ ಈ ಒಂದು ಮಂತಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪೈಲ್ ನಂಬರ್ 2. ಎಸ್, ಹೆಚ್ಚು ನಿಮ್ಮನ್ನು ಫಾಲೋ ಮಾಡ್ತಿರೋ ವ್ಯಕ್ತಿಗಳು ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ರಕ್ತ ಸಂಬಂಧಿಕರು. ಸೊ ಯಾರು ನೀವು ಬೇಡ ಅಂತ ಬಯಸಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದ್ದಾರೆ, ಹಾಗೂ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ತಿದ್ದಾರೆ, ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬಯಸ್ತಿದ್ದಾರೆ, ಹಾಗೂ ಅವರ ಒಂದು ಸಮಸ್ಯೆ ಪರಿಹಾರಕ್ಕೋಸ್ಕರ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮಿಂದ ಬಹಳಷ್ಟು ಉಪಯೋಗನ ಪಡ್ಕೋತಿದ್ದಾರೆ, ಮತ್ತು ನಿಮ್ಮಿಂದ ದೂರ ಆಗ್ತಿದ್ದಾರೆ. ಎಸ್, ಅವರ ಒಂದು ಕೆಲಸ ಆದಮೇಲಿಂದ ನಿಮ್ಮನ್ನು ಹೆಚ್ಚು ಗಮನ ಕೊಡ್ತಿಲ್ಲ. ಈ ಒಂದು ಮಂತಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬೇಕಾ, ನಿಮ್ಮ ಮನೆಗೆ ಅವ್ರನ್ನ ನೀವು ಸ್ವಾಗತ ಮಾಡ್ತಿರೋ ಅಥವಾ ವ್ಯಕ್ತಿಗಳನ್ನ ದೂರ ಇಡ್ತಿರೋ, ನಿಮಗೆ ಬಿಟ್ಟಂಥ ವಿಚಾರ. ಆ್ಯಂಡ್ ಅದ್ರ ಬಗ್ಗೆ ನೀವೇ ಗಮನ ಕೊಡಿ. ಎಸ್, ಪೈಲ್ ನಂಬರ್ 2, ನಿಮ್ಮ ಒಂದು ಏನು ಅಮೌಂಟ್ ಯಾರಿಗೆ ಕೊಟ್ಟು ನೀವು ಮೋಸ ಹೋಗಿದ್ದೀರಾ, ಅಥವಾ ಅಮೌಂಟಿಂದ ನಿಮಗೆ ತುಂಬಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ನಿಮಗೆ ಇಕ್ಕಟ್ಟಾಗಿದೆ, ಅಮೌಂಟಿಂದ ನಿಮಗೆ ತುಂಬಾ ಲಾಸ್ ಆಗ್ತಿದೆ, ನೀವು ಕೊಟ್ಟಿರೋ ಅಮೌಂಟ್ ವಾಪಸ್ ಕೈಗೆ ಸೇರಿಲ್ಲ, ನೀವೇ ಒಂದು ರೀತಿ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀರಾ. ಆ ಪ್ರಾಬ್ಲಮ್ಸಿಂದ ನೀವು ಈ ಒಂದು ಮಂತಲ್ಲಿ ಈಚೆ ಬರ್ತಿದ್ದೀರಾ. ಭೂವರಹ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ನೀವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿರಬಹುದು, ಅರಿಕೆ ಮಾಡ್ಕೊಂಡಿರಬಹುದು. ಆ ಅರಿಕೆ ಕೂಡ ಈಡೇರೋ ಟೈಮಿಂಗ್ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಜಯ ನಿಮ್ಮದಾಗಿದೆ, ಹಾಗೂ ಏನೋ ಒಂದು ಅಧಿಕಾರ ನಿಮಗೆ ಕೈಗೆ ಸೇರ್ತಿದೆ, ಹಾಗೂ ನಿಮಗೆ ಏನೋ ಒಂದು ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಗೌರವ, ಹೆಚ್ಚಿನ ಒಂದು ಮರ್ಯಾದೆ, ನಿಮ್ಮ ಒಂದು ಪೋಸ್ಟ್ ಕೂಡ ಚೇಂಜಸ್ ಆಗ್ತಿದೆ. ನಿಮಗೆ ಹೆಚ್ಚು ಯಾರು ಈ ಹಿಂದೆ ನೋವು ಮಾಡಿದ್ರು, ಅಥವಾ ನಿಮಗೆ ಹರ್ಟ್ ಮಾಡಿದ್ರು, ಅಥವಾ ನಿಮಗೆ ಆ ಕೆಲಸ ಸಿಗಬಾರ್ದು ಅಂತ ತಡೆ ಹಾಕಿದ್ರು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಈ ಒಂದು ಮಂತಲ್ಲಿ ನಿಮ್ಮ ಜೊತೆ ತುಂಬ ಹ್ಯಾಪಿಯಾಗಿದ್ದಾರೆ. ನಿಮ್ಮ ಜೊತೆ ಅವರು ಫ್ರೆಂಡ್ಶಿಪ್ನ ಬೆಳೆಸ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ, ಗ್ರ್ಯಾಂಡ್ ಫಾದರ್ ಇರಬಹುದು, ನಿಮ್ಮ ತಂದೆಯ ತಂದೆ ಆಗಿರಬಹುದು, ನಿಮ್ಮ ತಾಯಿಯ ತಂದೆ ಆಗಿರಬಹುದು. ಆ ವ್ಯಕ್ತಿಗಳು ನಿಮಗೆ ಏನೋ ಒಂದು ಉಡುಗೊರೆನ ಕೊಡ್ತಿದ್ದಾರೆ, ಏನೋ ಒಂದು ಜವಾಬ್ದಾರಿನ ಕೊಡ್ತಿದ್ದಾರೆ, ಏನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಆ ಮಾತುಗಳು, ಆ ನುಡಿಗಳು, ಹಾಗೂ ಅವ್ರು ಕೊಡ್ತಿರೋಂತಹ ಉಡುಗೊರೆಗಳು ನಿಮ್ಮ ಲೈಫಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ನೀವು ಯಾವುದು ಪ್ರಾಬ್ಲಮ್ಸ್ಗೆ ಇರ್ತೀರಾ, ಅಥವಾ ನೀವು ಏನು ನಿಮಗೆ ಸಹಾಯ ಬೇಕಿದೆ, ಆ ವ್ಯಕ್ತಿಗಳು ನಿಮಗೆ ಆ ಒಂದು ಸಿಚುವೇಶನ್ಗೆ, ಆ ಒಂದು ಸಂದರ್ಭಕ್ಕೆ ಈ ಒಂದು ಮಾತುಗಳು ಹಾಗೂ ಆ ಒಂದು ವಸ್ತುವಿಂದ ನಿಮಗೆ ಬಹಳಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಎಸ್, ನೀವು ಸಾಕಿರುವಂಥ ಪ್ರಾಣಿಗಳಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗ್ತಿದೆ, ಹಾಗೂ ನಿಮ್ಮ ಪ್ರಾಣಿಗಳಿಂದ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ನಿಮ್ಮ ಮನೆಯಲ್ಲಿದೆ. ಹಾಗೂ ನಿಮ್ಮ
ಮನೆಯಲ್ಲಿ ನಿಮ್ಮ ಒಂದು ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರಬಹುದು, ನಿಮ್ಮ ಒಂದು ಅತ್ತೆ ಆಗಿರಬಹುದು, ಚಿಕ್ಕಪ್ಪ ಆಗಿರ್ಬೋದು, ಎನಿವನ್, ಆ ವ್ಯಕ್ತಿಗಳಿಂದ ನಿಮಗೆ ಈ ಒಂದು ಮಂತಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ಸ್ನ ನೀವು ತಿಳ್ಕೊಳ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಹತ್ರ ಹೆಚ್ಚಾಗಿ ಮಾತಾಡ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ದ್ವೇಷ ಮಾಡ್ತಿರಬಹುದು, ಅಥವಾ ಆ ವ್ಯಕ್ತಿಗಳ ಮಾತನ್ನ ನೀವು ಆಲಿಸ್ತೇ ಇರಬಹುದು. ಆ ವ್ಯಕ್ತಿಗಳು ನೀವೇನೇ ಕೆಲಸ ಮಾಡಿದ್ರು ನಿಮಗೆ ಒಂದು ರೀತಿ ಟಾಂಟ್ ಮಾಡ್ತಿರಬಹುದು. ಬಟ್ ಆ ವ್ಯಕ್ತಿಗಳು ನಿಮಗೆ ಈ ಒಂದು ಮಂತಲ್ಲಿ ಹೇಳೋ ಮಾತುಗಳು ನೀವು ಹೆಚ್ಚಾಗಿ ಗಮನ ಕೊಡ್ತಾ ಇರಬಹುದು. ಅದು ಒಂದು ಮುಂದಿನ ದಿನಗಳಲ್ಲಿ ನಿಮಗೆ ಅದು ಇಂಪಾರ್ಟೆಂಟ್ ಆಗಬಹುದು. ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ಆ ವ್ಯಕ್ತಿನೂ ಕೂಡ ಅಷ್ಟು ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟೀಸಿಂದ, ಆ ಮೂರನೇ ವ್ಯಕ್ತಿಯಿಂದ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಿದೆ. ಆ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕೂಡ ಆಗ್ತಿದೆ ಈ ಒಂದು ಮಂತಲ್ಲಿ. ಅದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ನೀವೆಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ. ಆ ಒಂದು ಏನು ನೀವು ಹೊಸದಾಗಿ ಚೇಂಜಸ್ ಮಾಡಬೇಕು ನಿಮ್ಮ ಲೈಫಲ್ಲಿ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅದನ್ನು ಆಗಬಾರ್ದು ಅನ್ನೋದಕ್ಕೆ ಆ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಲ್ಲಿ ತುಂಬಾ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಏರ್ ಸ್ಟೈಲ್ ತುಂಬ ಚೇಂಜಸ್ ಆಗ್ತಿದೆ. ನಿಮ್ಮ ಡ್ರೆಸ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಔಟ್ಲುಕ್ ತುಂಬಾ ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಆ್ಯಂಡ್ ಹೆಚ್ಚಿನ ಒಂದು ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಕ್ರಿಸ್ಟಲ್ಸ್ನ ಕೂಡ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮದೇ ಒಂದು ಹೊಸದಾಗಿ ಸ್ಟೋರ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ನೀವೇನು ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ. ಹೆಚ್ಚಿನ ಒಂದು ಸಕ್ಸಸ್ ಆ ಒಂದು ಬಿಸ್ನೆಸ್ಸಲ್ಲಿ ಆಗ್ತಿದೆ. ಹಾಗೂ ಹೆಚ್ಚಿನ ಕಾಮ್ ನಿಮಗೆ ಬೇಕಿದೆ. ಸಡನ್ನಾಗಿ ಏನು ಕೋಪ ಮಾಡ್ಕೋತಿದ್ದೀರಾ, ಕೋಪನ ಕಂಟ್ರೋಲ್ ಮಾಡಿ. ಆ್ಯಂಡ್ ಏನೋ ಒಂದು ರಕ್ಷಣೆ ನಿಮ್ಮ ಜೊತೆಗಿದೆ. ಆ ಒಂದು ರಕ್ಷಣೆ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತ ನೀವು ಬಯಸ್ತಿರಬಹುದು. ಬೇಡ, ಒಂದು ನೀವೇನು ಅದನ್ನು ಹೆಚ್ಚು ಡಿಗ್ ಮಾಡ್ತಿದ್ದೀರಾ, ಅದು ನಿಮಗೆ ಇನ್ನಷ್ಟು ಸ್ವಲ್ಪ ತುಂಬ ತಲೆ ಬ್ಯುಸಿ ಆಗಬಹುದು. ಹಾಗೂ ಇನ್ನಷ್ಟು ನಿಮಗೆ ಕೋಪ ಬರಬಹುದು. ಎಸ್, ನಿಮಗೇನು ರಕ್ಷಣೆ ಸಿಗ್ತಿದೆ, ನೀವು ನಂಬಿರೋ ದೈವ ಶಕ್ತಿಯಿಂದ ನಿಮಗೇನು ರಕ್ಷಣೆ ಸಿಗ್ತಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ತಿರ್ಬೋದು. ನಿಮಗೆ ಸಿಗ್ತಾ ಇರೋವಂತಹ ಇನ್ಫಾರ್ಮೇಷನ್ ಬಗ್ಗೆ ಇನ್ನಷ್ಟು ಏನು ನೀವು ಕೆದಕಿ ನೋಡಬೇಕು ಅಂದ್ಕೊತಿದ್ದೀರಾ, ಎಸ್, ಅದನ್ನು ಹೆಚ್ಚಿನ ಆಳವಾಗಿ ಡಿಗ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಎಸ್, ಫೈಲ್ ನಂಬರ್ 2 ಯಾರಿಗೆ ಒಂದು ಮೆಸೇಜ್ ತಲುಪಬೇಕು ಅವರಿಗೆ ಮಾತ್ರ ತಲುಪಲಿ. ಎಸ್, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಿಂದ ನಿಮಗೆ ಭಾಳಷ್ಟು ಅನುಕೂಲತೆ ಆಗ್ತಿದೆ. ಅವರಿಂದ ನಿಮಗೆ ಹೆಲ್ಪಿಂಗ್ ಸಿಗ್ತಿದೆ. ಅವರೊಂದು ನಿಮಗೆ ಏನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಅವರಿಂದ ನಿಮಗೆ ಒಂದು ಸಂತೋಷ ಆಗ್ತಿದೆ. ನಿಮ್ಮಿಂದ ಆ ವ್ಯಕ್ತಿಗಳಿಗೂ ಕೂಡ ಹೆಲ್ಪಿಂಗ್ ಆಗ್ತಿದೆ, ಸಂತೋಷ ಆಗ್ತಿದೆ. ಏನು ನೀವು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಈ ಒಂದು ಮಂತಲ್ಲಿ ಸಿಗ್ತದೆ. ಫಾರ್ ಪೈಲ್ ನಂಬರ್ 2 ನೀವೇನು ಟೀಮ್ ವರ್ಕ್ ಆಗಿ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡ್ತಿದ್ದೀರಾ, ಅದರಲ್ಲಿ ಇನ್ನಷ್ಟು ಚೇಂಜಸ್ನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಎಸ್, ಪೈಲ್ ನಂಬರ್ 2 ಈ ಒಂದು ಮಂತಲ್ಲಿ ತೆಂಗಿನ ಮರಕ್ಕೆ ನಿಮ್ಮ ಒಂದು ಕೈಹಸ್ತದಿಂದ ನೀರು ಹಾಕಿ ಹಾಗೂ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಜೊತೆಗೆ ಭೂವರಹ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ಸಿಗ್ತಿದೆ. ಆ್ಯಂಡ್ ನಿಮ್ಮದೇ ಆದಂತಹ ಒಂದು ವೇದಿಕೆ ಕೂಡ ನಿಮಗೆ ಆಹ್ವಾನಿಸ್ತಿದೆ. ಆ ಒಂದು ವೇದಿಕೆ ಮೇಲೆ ನಿಮಗೆ ಬಹಳಷ್ಟು ಉಡುಗೊರೆ ಕೂಡ ಸಿಗ್ತಿದೆ, ಪ್ರಶಂಸೆ ಸಿಗ್ತಿದೆ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಒಂದು ಗೌರವ ಕೂಡ ಸಿಗ್ತಿದೆ. ಆ್ಯಂಡ್ ನಿಮ್ಮ ಲೈಫ್ ಕೂಡ ಚೇಂಜಸ್ ಆಗ್ತಿದೆ ಈ ಒಂದು ಮಂತಲ್ಲಿ. ಈ ಒಂದು ಮಂತ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಪೈಲ್ ನಂಬರ್ 2 ಎಸ್, ಇಲ್ಲಿ ಕರ್ಕಾಟಕ ರಾಶಿ, ಸಿಂಹ ರಾಶಿ ಹಾಗೂ ತುಲಾ ರಾಶಿ, ಮೇಷ ರಾಶಿ, ಮೀನ ರಾಶಿಯ ಎನರ್ಜೀಸ್ ಇದೆ. ಎಸ್, ಆ್ಯಂಡ್ ಈ ಒಂದು ಮಂತಲ್ಲಿ ಹೆಚ್ಚು ನೀವು ಕಲರ್ಫುಲ್ ಡ್ರೆಸ್ಸಸ್ನ ವೇರ್ ಮಾಡ್ತಿದ್ದೀರಾ. ನೀವು ಈ ಹಿಂದೆ ಯಾರ ಮಾತನ್ನ ಕೇಳಿ ನೀವು ನಡೀತಿರೋ ದಾರಿಯಲ್ಲಿ ಏನು ಎಡವಿದ್ದೀರಾ, ಆ ಒಂದು ಮೆಸೇಜಸ್ ನಿಮ್ಗೇನು ಸಿಕ್ಕಿದೆ, ಹಾಗೂ ಆ ಒಂದು ನೋವು ಏನಾಗಿದೆ ನಿಮ್ಮ ಲೈಫಲ್ಲಿ, ಆ ವ್ಯಕ್ತಿಗಳು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ನೀವು ಏನೋ ಒಂದು ಇನ್ವೆಸ್ಟ್ ಮಾಡಿದ್ದೀರಾ. ಇನ್ವೆಸ್ಟ್ ಮಾಡಿದ್ರಿಂದ ನಿಮ್ಮ ಒಂದು ಅಮೌಂಟ್ ಏನು ಲಾಸ್ ಆಗಿದೆ
ಅದು ವಾಪಸ್ ನಿಮ್ಮ ಕೈಗೆ ಸೇರಬೇಕು ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಖಂಡಿತ ಆ ಅಮೌಂಟ್ ನಿಮ್ಮ ಕೈಗೆ ಸೇರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ. ಪೈಲ್ ನಂಬರ್ 2. ಆ್ಯಂಡ್ ಈ ಒಂದು ಮಂತಲ್ಲಿ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಸಿಗ್ತಿದೆ. ಅದರಿಂದ ನೀವು ಏನೋ ಒಂದು ಚೇಂಜಸ್ ಆಗಬೇಕು ನಿಮ್ಮ ಲೈಫಲ್ಲಿ ಅಂತ ವರಿ ಮಾಡ್ತಿದ್ದೀರಾ. ಆ್ಯಂಡ್ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ನಿಮ್ಮ ಒಂದು ಮನೆ ದೇವರಿಂದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆ್ಯಂಡ್ ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ, ಹೆಚ್ಚು ಬರ್ಡ್ಸ್ನ ವಾಚ್ ಮಾಡ್ತಿದ್ದೀರಾ. ಆ್ಯಂಡ್ ಜಿಂಕೆನೂ ಕೂಡ ನೀವು ನೋಡ್ತಿದ್ದೀರಾ. ಏನೋ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ ಮೆಸೇಜಸ್ಸಿಂದ ನಿಮಗಾಗಿರೋ ಒಂದು ಪ್ರಾಬ್ಲಮ್ಸಿಂದ ಸಾಲ್ವ್ ಆಗ್ತಿದೆ. ಎಸ್, ನೀವೇನು ಪ್ರೆಗ್ನೆನ್ಸಿ ವಿಚಾರದಲ್ಲಿ ನೀವೇನು ನೋವು ತಿಂತಿದ್ದೀರಾ, ನಿಮಗೆ ಇನ್ನೂ ಗುಡ್ ನ್ಯೂಸ್ ಸಿಕ್ಕಿಲ್ಲ, ಹಾಗೂ ನೀವೇನು ಅರಿಕೆ ಮಾಡ್ಕೊಂಡಿದ್ದೀರಾ, ಖಂಡಿತ ಈ ಒಂದು ಮಂತಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಬದುಕಲ್ಲಿ ಒಂದು ಚೇಂಜಸ್ ಆಗ್ತಿದೆ. ನೀವು ಇಷ್ಟಪಟ್ಟಿರುವಂತಹ ಕೆಲಸ ನಿಮ್ಗೆ ಸಿಗ್ತಿದೆ, ಹಾಗೂ ನಿಮ್ಮ ಲೈಫಿಗೆ ಒಂದು ಸಂತೋಷದ ವಾತಾವರಣ ಸಿಗ್ತಿದೆ. ನಿಮ್ಮ ಲೈಫಿಗೆ ಒಂದು ಮಗು ಕೂಡ ಬರ್ತಿದೆ. ಎಸ್, ಪೈಲ್ ನಂಬರ್ 2. ಆ್ಯಂಡ್ ಹೊಸ ಗುರುಗಳನ್ನ ಕೂಡ ಭೇಟಿ ಆಗ್ತಿದ್ದೀರಾ. ಆ ಗುರುಗಳ ಒಂದು ಮಾರ್ಗದರ್ಶನ ಹಾಗೂ ಆ ಗುರುಗಳು ನಿಮಗೆ ಹೇಳೋ ಒಂದು ಮಾತುಗಳು ತುಂಬಾ ಚೇಂಜಸ್ ಆಗ್ತದೆ ನಿಮ್ಮ ಬದುಕಲ್ಲಿ. ಆ್ಯಂಡ್ ಈ ಒಂದು ಮಂತಲ್ಲಿ ಮೆಡಿಟೇಷನ್ ಮಾಡಿ ಆ್ಯಂಡ್ ಹೆಚ್ಚು ನೀವು ನಿಮ್ಮ ಒಂದು ಬಾಡಿ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 2. ಆ್ಯಂಡ್ ಯೋಗ ಮಾಡ್ತಿದ್ದೀರಾ. ಏನು ಹಳೆ ಅಭ್ಯಾಸಗಳನ್ನ ಬಿಟ್ಟಿದ್ದೀರಾ, ಮತ್ತು ಅದನ್ನು ಮತ್ತೆ ಪುನಃ ಈ ಒಂದು ಮಂತಲ್ಲಿ ಆ ಕೆಲಸಗಳನ್ನ ಮಾಡ್ತಿದ್ದೀರಾ. ಯೋಗ ಆಗಿರಬಹುದು, ವಾಕಿಂಗ್ ಆಗಿರಬಹುದು. ಆ್ಯಂಡ್ ಏನು ನೀವು ಹೊಸದಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸನ ಮಾಡ್ತಿದ್ದೀರಾ. ಆ್ಯಂಡ್ ನೀವೇ ಸ್ವಂತವಾಗಿ ಜಿಮ್ ಸ್ಟೋರ್ನ ಓಪನ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ, ಅದರಲ್ಲೂ ಕೂಡ ನೀವು ಹೆಚ್ಚಿನ ಒಂದು ಚೇಂಜಸ್ನ ನೋಡ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ್ಯಂಡ್ ನಾನು ಮಾಡ್ತೀನ, ನನ್ನ ಕೈಲಾಗುತ್ತಾ, ನಿಮ್ಮ ಒಂದು ಡ್ರೀಮ್ ಕನಸುಗಳನ್ನ ನೀವು ಏನು ಸ್ಟೋರ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಏನು ಹಿನ್ನಡೆ ಇದ್ರಿ ಈ ಒಂದು ಮಂತಲ್ಲಿ ಮುನ್ನಡೆ ಇದ್ದೀರಾ. ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 2. ಈ ಒಂದು ಮಂತ್ ಅಮಾವಾಸ್ಯೆ ಆದಮೇಲೆ ನಿಮಗೆ ಏನು ನೆಗೆಟಿವಿಟಿ ಆಗಿದೆ ಅದು ನಿಮ್ಮಿಂದ ತೊಳೆದು ಹೋಗ್ತಿದೆ. ಆ್ಯಂಡ್ ಏನು ಕೆಟ್ಟ ದೃಷ್ಟಿ ಇದೆ, ನಿಮ್ಮ ಮನೆ ಮೇಲೆ ಏನು ಕೆಟ್ಟ ದೃಷ್ಟಿ ಬಿದ್ದಿದೆ ಅದು ಕೂಡ ಕ್ಲೆನ್ಸ್ ಆಗ್ತಿದೆ. ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿಗಳ ಒಂದು ಮಾತುಗಳು ನಿಮಗೆ ತುಂಬ ಖುಷಿ ಕೊಡ್ತಿದೆ. ಹಾಗೂ ನಿಮ್ಮ ಮೈಂಡಿಗೆ ಆ ವ್ಯಕ್ತಿಗಳ ಜೊತೆ ಮಾತಾಡಿದ ಮೇಲೆ ತುಂಬಾ ಸಂತೋಷ ಆಗ್ತಿದೆ. ಹೊಸ ಏನೋ ಒಂದು ಚೇಂಜಸ್ ನಮ್ಮ ಲೈಫಲ್ಲಿ ನಾನೇನು ಗೆಲ್ತೀನಿ ಅನ್ನೋ ಒಂದು ಸಂತೋಷ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ತುಂಬಾ ಆಳವಾದ ಒಂದು ಆಲೋಚನೆಯಲ್ಲಿದ್ದೀರಾ. ಆ ಆಲೋಚನೆಯಿಂದ ನೀವು ಈ ಒಂದು ಮಂತಲ್ಲಿ ಆ ಒಂದು ಕ್ಲೆನ್ಸ್ ಕೂಡ ಆಗ್ತಿದೆ. ಈ ಹಿಂದೆ ಏನು ನಿಮಗೆ ನೋವಾಗಿತ್ತು ಆ ಒಂದು ನೋವಲ್ಲೇ ನೀವು ಇನ್ನೂ ಈಚೆ ಬಂದಿಲ್ಲ. ಆ ಒಂದು ನೋವಿಂದ ನೀವು ಈಚೆ ಬರೋ ಟೈಮಿಂಗ್ ಕೂಡ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಎಸ್, ಹೊಸ ವ್ಯಕ್ತಿಗಳ ಭೇಟಿಗಳಿಂದ ನಿಮಗೆ ತುಂಬಾ ಸಂತೋಷ ಆಗ್ತಿದೆ. ಪೈಲ್ ನಂಬರ್ 2. ನಾ ಆಗಲೇ ಹೇಳಿದಾಗೆ ನಿಮ್ಮ ಲೈಫಿಗೆ ಗುರುಗಳು ಬರ್ತಿದ್ದಾರೆ. ಆ ಗುರುಗಳ ಒಂದು ಆಶೀರ್ವಾದ, ಆ ಗುರುಗಳು ಹೇಳುವಂತಹ ಮಾತುಗಳು ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ತಂದುಕೊಡ್ತಿದೆ. ಹಾಗೂ ನಿಮ್ಮ ತಂದೆಯ ಆಶೀರ್ವಾದ ಹೆಚ್ಚಾಗಿದೆ. ಹಾಗೂ ನೀವು ಯಾರನ್ನ ಮಿಸ್ ಮಾಡ್ತಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ಏನು ನಿಮ್ಮ ಮೋಸ ಮಾಡಿ ಹೋಗಿದ್ದಾರೆ, ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಮತ್ತೊಂದು ಸಮಸ್ಯೆ ಮಾಡಲಿಕ್ಕೆ. ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಎಸ್, ಆಂಜನೇಯ ಮಂತ್ರಗಳನ್ನು ಸ್ಮರಣೆ ಮಾಡಿ ಪಠನೆ ಮಾಡಿ ಅದರಿಂದ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ನಿಮ್ಮ ಈ ಸರೌಂಡಿಂಗ್ ಇರೋ ಒಂದು ಎನರ್ಜೀಸ್ ನಿಮಗೆ ಸರಿ ಹೊಂದಿಲ್ಲದೆ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಿದೆ. ಆ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡಬೇಕಿದ್ರೆ ಖಂಡಿತ ನೀವು ನಿಮ್ಮ ಒಂದು ಸ್ಥಳನ ಕೂಡ ಚೇಂಜಸ್ ಆಗಬೇಕಾಗಿದೆ. ಆ ಒಂದು ಸ್ಥಳದ ವಾತಾವರಣಗಳು ನಿಮಗೆ ಆಗಬಾರ್ದೇ ಇರಬಹುದು. ಪೈಲ್ ನಂಬರ್ 2. ನಿಮ್ಮ ತಂದೆ ತಾಯಿಯಿಂದ ನೀವೇನು ದೂರ ಇದ್ದೀರಾ, ಅಥವಾ ನಿಮ್ಮ ತಂದೆ ತಾಯಿ ಕೋಪ ಮಾಡಿಕೊಂಡು ಜಗಳ ಮಾಡಿ ನಿಮ್ಮ ತಂದೆ ತಾಯಿಯೇ ದೂರ ಆಗಿದ್ದರೆ ಮತ್ತೆ ನಿಮ್ಮ ಲೈಫಿಗೆ ನಿಮ್ಮ ತಂದೆ ತಾಯಿ
ಒಂದುಗೂಡಿ ಮತ್ತು ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಏನು ನೆಗೆಟಿವಿಟಿ ಇದೆ ಅದು ಕೂಡ ದೂರ ಆಗ್ತಿದೆ. ಮತ್ತು ನಿಮ್ಮ ಒಂದು ಕುಟುಂಬ ತುಂಬ ಸಂತೋಷವಾದ ವಾತಾವರಣನ ನೀವು ನೋಡ್ತಿದ್ದೀರಾ. ಅದು ನೀವೇನು ಮಾಡ್ತಿದ್ದೀರಾ ನಿಮ್ಮ ಕೆಲಸದಲ್ಲಿ, ಹಾಗೂ ನೀವೇನು ಚೇಂಜಸ್ ಮಾಡಬೇಕು ಅಂತ ನಿಮ್ಮ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಯೋಚಿಸ್ತಿದ್ದೀರಾ. ಈ ಒಂದು ಮಂತಲ್ಲಿ ಖಂಡಿತ ನೀವು ನಿಮ್ಮ ಕೈಲಾಗಿರುವಂತಹ ಕೆಲಸಗಳನ್ನು ನೀವು ಹೆಚ್ಚಿನ ಒಂದು ಸಂತೋಷದ ವಾತಾವರಣಕ್ಕೆ ನೀವು ಕರ್ಕೊಂಡು ಹೋಗ್ತಿದ್ದೀರಾ. ನಿಮ್ಮ ಕೈಲಾಗ್ತಿದೆ ಆ ಕೆಲಸಗಳನ್ನ ಮಾಡಲಿಕ್ಕೆ. ಏನು ನೀವು ಸೋಂಬೇರಿಗಳು ಹಾಗೂ ನಿಮ್ಮ ಕೈಲಿ ಏನೂ ಆಗೋದಿಲ್ಲ, ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ನಿಮ್ಮನ್ನು ನೋವು ಮಾಡಿದ್ರು, ನಿಮ್ಮನ್ನು ದೂರ ಇಟ್ಟಿದ್ರು, ಆ ವ್ಯಕ್ತಿಗಳು ನಿಮ್ಮನ್ನು ಕರೆದು ಮಾತಾಡ್ತಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮನ್ನು ಗೌರವಿಸ್ತಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಬಿಕಾಸ್ ನಿಮಗೆ ಈ ಒಂದು ಮಂತಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಭಗವಂತ ಕೊಡ್ತಿರುವಂತಹ ಗಿಫ್ಟ್. ಅದನ್ನು ನೀವು ಹೇಗೆ ತಗೋತೀರಾ ಹಾಗೂ ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕಿದೆ. ನಿಮ್ಮ ಒಂದು ಕೆರಿಯರ್ ಬಗ್ಗೆ ಗಮನ ಕೊಡಬೇಕಿದೆ. ಹಾಗೂ ಹೆಚ್ಚು ಈ ಒಂದು ಮಂತಲ್ಲಿ ನೀವು ವಿಷ್ಣು ಸಹಸ್ರನಾಮನ ಕೇಳಿ. ಸಾಧ್ಯ ಆದರೆ ನೀವು ವಿಷ್ಣು ಸಹಸ್ರನಾಮನ ಓದಿ ಇನ್ನಷ್ಟು ಚೇಂಜಸ್ ಆಗ್ತಿದೆ. ಹಾಗೂ ಸ್ಫಟಿಕ ಮಾಲೆಗಳನ್ನು ನೀವು ಧರಿಸೋದು ಅಥವಾ ಸ್ಫಟಿಕ ಏನಾದರೂ ನೀವು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇನ್ನಷ್ಟು ಶಾಂತಿ, ನೆಮ್ಮದಿ ಹೆಚ್ಚಾಗಿ ಸಿಗ್ತಿದೆ. ಪಾಯಲ್ ನಂಬರ್ 2. ಆ್ಯಂಡ್ ನಿಮಗೆ ಆಗದೇ ಇರುವಂತಹ ವ್ಯಕ್ತಿಗಳು ಹಾಗೂ ನಿಮ್ಮ ಸರೌಂಡಿಂಗ್, ನೀವು ನಂಬಿರುವಂತಹ ಫ್ರೆಂಡ್ಸ್ ಆಗಿರಬಹುದು ಅಥವಾ ನೀವು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ಆ ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಹೆಚ್ಚಿನ ವರಿ ಮಾಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳಿಂದನೂ ನಿಮಗೆ ಏನು ಈ ಹಿಂದೆ ಪ್ರಾಬ್ಲಮ್ಸ್ ಆಗಿತ್ತು, ಆ ವ್ಯಕ್ತಿಗಳು ದೂರ ಹೋಗಿದ್ದಾರೆ, ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದು ಒಳ್ಳೆಯದು ಆಗ್ತಿದೆ ಅವರಿಂದ. ಹಾಗೂ ಅವರು ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ಭಾಳಷ್ಟು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತಿದೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಒಂದು ರೀತಿ ನಿಮಗೆ ಗೊಂದಲತೆಯಾದ ವಾತಾವರಣ ಈ ಒಂದು ಮಂತಲ್ಲಿ ಇದೆ, ಅದನ್ನು ಕೂಡ ಚೇಂಜಸ್ ಆಗ್ತಿದೆ. ಪಾಯಲ್ ನಂಬರ್ 2. ಎಸ್, ಎಲ್ಲಿ ನಿಮ್ಮ ಒಂದು ಧ್ವನಿ ಎತ್ತಿ ಮಾತಾಡಬೇಕು ಅಲ್ಲಿ ನೀವು ಧ್ವನಿ ಎತ್ತಿ ಮಾತಾಡಿ. ಎಲ್ಲಿ ನಿಮ್ಮ ಒಂದು ವಾಯ್ಸ್ ಡೌನ್ ಆಗಿರಬೇಕು ಖಂಡಿತ ಅಲ್ಲಿ ನೀವು ಮೌನವಾಗಿರಿ. ಅದಕ್ಕೆ ಬಹಳಷ್ಟು ಉತ್ತರಗಳು ನಿಮಗೆ ಸಿಗ್ತದೆ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಾಗಿದೆ, ಆಗ ನಿಮ್ಮ ಒಂದು ಕಣ್ಣಿನ ಒಂದು ಏನಾದರೂ ಆಪ್ರೇಷನ್ ಆಗಬೇಕು ಅಂತ ನೀವು ಏನಾದರೂ ವರಿ ಮಾಡ್ತಿದ್ರೆ ಅದು ಕೂಡ ಈ ಒಂದು ಮಂತಲ್ಲಿ ನಿಮ್ಮ ಒಂದು ವೈದ್ಯರಿಂದ ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ನಿಮ್ಮ ಕಣ್ಣ ದೃಷ್ಟಿ ಏನು ನೀವು ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ, ಬಹಳಷ್ಟು ಬೆಟರ್ಫುಲ್ ಆಗಿದೆ ಈ ಒಂದು ಮಂತಲ್ಲಿ. ಪಾಯಲ್ ನಂಬರ್ 2. ಎಸ್, ಹಾಗೂ ಬೆಲ್ ಟ್ಯೂನ್ಸ್ ಆಗಿರಬಹುದು, ಗಂಟೆ ಶಬ್ದಗಳಾಗಿರಬಹುದು, ಈ ಒಂದು ಮಂತಲ್ಲಿ ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ ಕೇಳಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಕೂಡ ಸಿಗ್ತಿದೆ. ಹಾಗೂ ಎಲ್ಲಿ ನೀವು ನಂಬಿಕೆ ನಿಮ್ಮ ಮೇಲೆ ಯಾರು ನೀವು ನಂಬಿಕೆ ಕಳ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ವ್ಯಕ್ತಿ ನಿಮ್ಮ ನಂಬಿಕೆನ ಕಳ್ಕೊಂಡಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮನ್ನು ಮತ್ತೆ ಭೇಟಿ ಆಗಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚಿನ ಪ್ರೊಟೆಕ್ಷನ್ ನಿಮಗಿದೆ. ಯಾವ ಕೆಲಸನೂ ಅರ್ಧದಲ್ಲೇ ನಿಲ್ಲಿಸ್ಬೇಡಿ. ಪಾಯಲ್ ನಂಬರ್ 2. ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ಹೆಲ್ತ್ ಕೂಡ ವೆಲ್ ಆಗ್ತಿದೆ. ಹಾಗೂ ಬೇರೆ ರೀತಿಯಾದ ಒಂದು ಚೇಂಜಸ್ಗೋಸ್ಕರ ನೀವೇನು ಚೇಂಜ್ ಆಗಬೇಕು ನನ್ನ ಲೈಫಲ್ಲಿ, ಹೀಗೆ ಇದ್ದೀನಿ, ನಾನು ಮುಂದೆ ಹೋಗಬೇಕು ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಅದಕ್ಕೆ ಇನ್ನಷ್ಟು ಸ್ವಲ್ಪ ನೀವು ಆಲೋಚಿಸಬೇಕಾಗಿದೆ. ಬೇರೆ ಡೈರೆಕ್ಷನಿಂದ ನೀವು ಮೂವ್ ಆನ್ ಆಗಬೇಕಾಗಿದೆ. ಎಸ್, ತುಂಬ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಬಯಸುವಂತಹ ಮನಸ್ಸು ನಿಮಗಿದೆ. ಬಟ್ ನಿಮ್ಮ ಸರೌಂಡಿಂಗ್ ಇರೋವಂತಹ ವ್ಯಕ್ತಿಗಳಿಗೆ ನಿಮಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂತಹ ವ್ಯಕ್ತಿಗಳು ಆ ವ್ಯಕ್ತಿಗಳಾಗಿರೋದಿಲ್ಲ. ಎಸ್, ಯಾರನ್ನು ತುಂಬ ಬೇಗ ನಂಬೇಡಿ, ಬೇಗ ಮೋಸ ಹೋಗಬೇಡಿ. ಆ್ಯಂಡ್ ಆ ವ್ಯಕ್ತಿಗಳಿಂದ ನೀವು ದೂರ ಇರೋದು ಹಾಗೂ ಆ ವ್ಯಕ್ತಿಗಳಿಂದ ನಿಮಗೇನು ಸಮಸ್ಯೆಗಳಾಗ್ತಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ ಕೂಡ. ಪಾಯಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್.
ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.